ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಹಾಳಾದ ರಸ್ತೆ ಕಿತ್ತು ತಿಂಗಳಾದರೂ ತಿರುಗಿ ನೋಡದ ಗುತ್ತಿಗೆದಾರ, ರಸ್ತೆಯಲ್ಲಿ ಸಂಚರಿಸಲಾಗದ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು, ರೈತರ ಪರದಾಟ. ಮುಷ್ಟೂರು ರಸ್ತೆಯ ಅಧ್ವಾನಕ್ಕೆ ಸಾರ್ವಜನಿಕರ ಆಕ್ರೋಶ. ಮುಂದುವರಿದ ಮಾಜಿ ಸೈನಿಕನ ಹೋರಾಟ, ದೇಶಕ್ಕಾಗಿ ದುಡಿದವನಿಗೆ ತುಂಡು ಭೂಮಿ ನೀಡದ ಜಿಲ್ಲಾಡಳಿತ. ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿಯೇ ಮಾಜಿ ಸೈನಿಕನ ಉಪವಾಸ ಸತ್ಯಾಗ್ರಹ. ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಮುಂದುವರಿದ ಅಪಘಾತಗಳ ಸರಣಿ, ಬೈಕ್ಗಳ ಮುಖಾಮುಖಿ ಡಿಕ್ಕಿಯಿಂದ ಸ್ಥಳದಲ್ಲೇ ಇಬ್ಬರ ಸಾವು, ಮತ್ತಿಬ್ಬರಿಗೆ ತೀವ್ರ ಗಾಯ. ಗಾಯಾಳುಗಳಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ಬಾಗೇಪಲ್ಲಿ ತಾಲೂಕಿನ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹರಿದು ಬಂದ ಜನಸಾಗರ. ಶ್ರಾವಣ ಮಾಸದ ಮೊದಲ ಶನಿವಾರದ ಪ್ರಯುಕ್ತ ವಿಶೇಷ ಪೂಜೆ, ದೇವಾಲಯಗಳ ವಿಶೇಷ ಅಲಂಕಾರ, ಪೂಜೆಗಳು. ವಾರ್ತೆಗಳ ವಿವರ. ಅದು 5-6 ವರ್ಷಗಳ ಹಿಂದೆಯೇ ಹಾಳಾಗಿದ್ದ ರಸ್ತೆ. ಅದನ್ನು ದುರಸ್ತಿ ಮಾಡೋದಾಗಿ ಮುಂದಾದ ಗುತ್ತಿಗೆದಾರ ಇದ್ದ ರಸ್ತೆ ಕಿತ್ತು ಮತ್ತಷ್ಟು ಹಾಳು ಮಾಡಿದ್ದಾನೆ. ಪರಿಣಾಮ ಇದೀಗ ಆ ರಸ್ತೆಯಲ್ಲಿ ಯಾವುದೇ ವಾಹನ ಸಂಚಾರ ಮಾಡಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ವಿದ್ಯಾರ್ಥಿಗಳು, ರೈತರು ತೀವ್ರ ಸಂಕಷ್ಟ ಪಡುತ್ತಿದ್ದು, ರಸ್ತೆ ದುರಸ್ತಿಗೆ ಆಗ್ರಹಿಸಿ ಆ ಮಾರ್ಗದ ಗ್ರಾಮಗಳ ಜನರು ಇಂದು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಚಿಕ್ಕಬಳ್ಳಾಪುರದಿಂದ ಮುಷ್ಟೂರು ಮಾರ್ಗವಾಗಿ ಸಾಗುವ ರಸ್ತೆ. ಇನ್ನು ಇದೇ ಮಾರ್ಗದಲ್ಲಿಯೇ ಪ್ರಮುಖ ಪ್ರವಾಸಿ ತಾಣವಾದ ಇಶಾ ದೇವಾಲಯಕ್ಕೂ ಹೋಗಲಾಗುತ್ತೆ. ಇಷ್ಟು ಅಧ್ವಾನವಾಗಿರುವ ರಸ್ತೆಯಲ್ಲಿ ವಾಹನ ಸಂಚಾರ ಮಾಡೋದಾದ್ರೂ ಹೇಗೆ ಅಂತೀರಾ? ಅದೇ ಸ್ವಾಮಿ ನಮ್ಮ ಚಿಕ್ಕಬಳ್ಳಾಪುರದ ದುಸ್ಥಿತಿ. ಈ ರಸ್ತೆ ಹಾಳಾಗಿ 5-6 ವರ್ಷಗಳೇ ಆಗಿತ್ತ. ಹಾಗಾಗಿ ಈ ರಸ್ತೆ ದುರಸ್ತಿ ಮಾಡಲು ಆಗಿನ ಶಾಸಕರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಮುಂದಾದ್ರ. ಆದರೆ ಕೆರೆ ಏರಿ ಕೆಳಗೆ ರಸ್ತೆ ಹಾದು ಹೋಗಿರುವ ಕಾರಣ ಡಾಂಬರು ಹಾಕಿದ್ರೆ ಮತ್ತೆ ಕಿತ್ತು ಬರುತ್ತೆ, ಹಾಗಾಗಿ ಕಾಂಕ್ರೀಟ್ ಹಾಕುವಂತೆ ಆ ಭಾಗದ ಜನ ಮನವಿ ಮಾಡಿದ್ರ. ಇದಕ್ಕೆ ಒಪ್ಪಿದ ಸುಧಾಕರ್ ಅವರು ಕಾಮಗಾರಿ ಆರಂಭಿಸುವ ಮೊದಲೇ ಮಾಜಿಯಾದ್ರ. ಇನ್ನು ಈಗಿನ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಕಳೆದ ಮಾರ್ಚ್ 9ರಂದು ಇದೇ ಮುಷ್ಟೂರು ರಸ್ತೆ ದುರಸ್ತಿಗಾಗಿ ಗುದ್ದಲಿ ಪೂಜೆ ನೆರವೇರಿಸಿದ್ರ. 3 ಕೋಟಿ ವೆಚ್ಚದಲ್ಲಿ ರಸ್ತೆ ಸಿದ್ಧವಾಗಲಿದೆ ಎಂದು ಈ ಭಾಗದ ಜನ ಸಂತಸ ಪಟ್ಟಿದ್ರ. ಆದರೆ ಕಳೆದ 1 ತಿಂಗಳ ಹಿಂದೆ ಬಂದ ಗುತ್ತಿಗೆದಾರ ಮೊದಲೇ ಹಾಳಾಗಿದ್ದ ರಸ್ತೆಯನ್ನ ಸಂಪೂರ್ಣ ಕಿತ್ತು ಹಾಳು ಮಾಡಿ ವಾಹನಗಳೇ ಸಂಚಾರ ಮಾಡದ ರೀತಿ ಮಾಡಿ ಹೋದವರು ಮತ್ತೆ ಈತ ತಿರುಗಿಯೇ ನೋಡಿಲ್ಲ. ಇದರಿಂದ ಹಾಳಾಗಿದ್ದ ರಸ್ತೆಯಲ್ಲಿ ಸಂಚಾರ ಮಾಡ್ತಿದ್ದ ವಿದ್ಯಾರ್ಥಿಗಳು, ಮಾರುಕಟ್ಟೆಗೆ ಹೋಗುತ್ತಿದ್ದ ರೈತರು ರಸ್ತೆಯಲ್ಲಿ ಸಂಚರಿಸಲಾಗದೆ ಗುತ್ತಿಗೆದಾರನಿಗೆ ಪ್ರತಿನಿತ್ಯ ಹಿಡಿ ಶಾಪ ಹಾಕ್ತಿದ್ದಾರೆ. ಕಾಮಗಾರಿ ಆರಂಭ ಮಾಡಬಹುದು ಅಂತ ಕಳೆದ 1 ತಿಂಗಳಿನಿಂದ ಕಾದು ಸುಸ್ತಾದ ಈ ಮಾರ್ಗದ ಗ್ರಾಮಗಳ ಜನತೆ ರೋಸಿ ಹೋಗಿ ಇದು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರ. ಅಲ್ಲದೆ ಗುತ್ತಿಗೆದಾರ ಬಂದು ರಸ್ತೆ ಕಾಮಗಾರಿ ಆರಂಭ ಮಾಡುವವರೆಗೂ ಪ್ರತಿಭಟನೆಯನ್ನ ಕೈ ಬಿಡಲ್ಲ ಎಂದು ಪಟ್ಟು ಹಿಡಿದ್ರ. ಇನ್ನು ಈ ವೇಳೆ ಮಾತನಾಡಿದ ರೈತ ಮುಸ್ತೂರು ಶ್ರೀಧರ್, ಗುತ್ತಿಗೆದಾರ ಯಾಕೆ ಕೆಲಸ ಮಾಡುತ್ತಿಲ್ಲ ಎಂಬುದು ತಿಳಿಯುತ್ತಿಲ್ಲ. ರಸ್ತೆ ಕಾಮಗಾರಿ ಆರಂಭಿಸುವವರೆಗೂ ಪ್ರತಿಭಟನೆಯನ್ನ ಕೈಬಿಡಲ್ಲ. ಶಾಸಕರಿಗೆ ಮಸಿ ಬಳಿಯಲು ಗುತ್ತಿಗೆದಾರ ಈ ರೀತಿಯ ಕುತಂತ್ರ ಮಾಡುತ್ತಿದ್ದಾರೇನೋ ಎಂಬ ಸಂಶಯ ಮೂಡಿದೆ ಎಂದ್ರ. ಇನ್ನು ಈ ರಸ್ತೆಯಲ್ಲಿ ಅಧಿಕಾರಿಗಳು ಒಮ್ಮೆ ಸಂಚರಿಸಲಿ, ನಾವು ಪಡ್ತಿರೋ ಕಷ್ಟ ಅವರಿಗೂ ಅರಿವಾಗಲಿದೆ. ಸುಮಾರು 20 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು, ಇಶಾ ದೇವಾಲಯಕ್ಕೆ ಬರುವ ಪ್ರವಾಸಿಗರು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಾರೆ. ಪ್ರತಿನಿತ್ಯ ಧೂಳಿನಿಂದಾಗಿ ಜನ ಬದುಕುವುದೇ ಕಷ್ಟಕರವಾಗಿ ಪರಿಣಮಿಸಿದೆ.
ಕೂಡಲೇ ಈ ರಸ್ತೆಯನ್ನ ದುರಸ್ತಿ ಮಾಡಿ ಈ ಮಾರ್ಗದಲ್ಲಿ ಗಣಿ ಟಿಪ್ಪರ್ ಸಂಚಾರಕ್ಕೆ ನಿಷೇಧ ಹೇರಬೇಕು. ಟಿಪ್ಪರ್ ಸಂಚಾರ ಮಾಡಿದ್ರೆ ಮತ್ತೆ ಹೋರಾಟ ತೀವ್ರಗೊಳಿಸಲಾಗುವುದು. ಹದಗೆಟ್ಟ ರಸ್ತೆಯಿಂದಾಗಿ ಈಗಾಗಲೇ ನಡೆದ ಅಪಘಾತಗಳಲ್ಲಿ ಹಲವಾರು ಮಂದಿ ಮೃತಪಟ್ಟಿದ್ದು 10 ಮಂದಿ ಗಾಯಗೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್, ಇದೊಂದು 15ರಿಂದ 20 ಹಳ್ಳಿಗೆ ಸಂಪರ್ಕ ಇದೆ. ಒಂದೇದು ಈ ಸಂಪರ್ಕ ಇರೋದೊಂದು ಕಡೆ ಇರಲಿ ಸರ್. ಈಶಾ ಫೌಂಡೇಶನ್ಗೆ ಬರೋ ವೆಹಿಕಲ್ಲು ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಇಲ್ಲಿ ಧೂಳು ತುಂಬೋಗಿ ನಮ್ಮ ಮಕ್ಕಳಿಗೆ ಅನಾರೋಗ್ಯದಿಂದ ಪೀಡಿತರಾಗ್ತಾ ಇದ್ದಾರೆ. ಈ ಜನಪ್ರತಿನಿಧಿಗಳು ಹೇಳ್ತಾರೆ ಈಶಾ ಏನೋ ಇಲ್ಲಿ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ, ಜಮೀನುಗಳು ಬೆಲೆ ಬಾಳ್ತಾ ಇದೆ ಅಂತೆ. ಜಮೀನು ಮಾರ್ಕೊಂಡು ಮಣ್ಣು ತಿನ್ನಲ್ಲ ಸರ್, ಹೊಟ್ಟೆಗೆ ಅನ್ನ ತಿನ್ನೋದು ನಾವು. ಯಾರೋ ಜನಪ್ರತಿನಿಧಿ ಬಂದು ನಮ್ಮ ಹಳ್ಳಿಯಲ್ಲಿ ಇಲ್ಲಿ ಒಂದು ದಿನ ವಾಸ ಇರಲಿ, ಒಂದಿನ ವಾಸ ಇರಲಿ. ಬೆಂಗಳೂರೆಲ್ಲ ಐಷಾರಾಮಿ ಜೀವನ ಮಾಡೋದಲ್ಲ, ಇಲ್ಲಿ ಬಂದು ವಾಸ ಇದ್ದು ಈ ಧೂಳನ್ನ ಕುಡಿದು ಈ ಟ್ರಾಫಿಕ್ಕಿಂದ ಅವರು ಏನಾದ್ರೂ ಕಷ್ಟ ನಷ್ಟ ಅನುಭವಿಸಿದ್ರೆ ಅವ್ರಿಗೆ ಈ ಮಾತು ಹೇಳಬೇಕೋ ಹೇಳ್ಬಾರ್ದು ಅನ್ನೋದು ಗೊತ್ತಾಗ್ತಾಯಿತ್ತು ಸರ್. ಹಾಗಾಗಿ ಇವಾಗ ಏನು ರಸ್ತೆ ಮಾಡಬೇಕು ಅಂತಿದ್ದಾರೆ, ನಮಗೆ ಸುಗಮವಾಗಿ ರಸ್ತೆ ಮಾಡಿ ಟ್ರಿಪ್ಪರ್ ಲಾರಿಗಳನ್ನ ಬಿಡದೇ ಇದ್ದರೆ ಒಳ್ಳೆಯದು. ಏನಾದರೂ ಟ್ರಿಪ್ಪರ್ ಲಾರಿಗೆ ಯಥೇಚ್ಛವಾಗಿ ಹಂಗೆ ಬಿಟ್ಟಿದ್ದೀರಂದರೆ ನಾವು ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರಿಸಿರಂತೇಳಿ ಈ ಮುಖಾಂತರ ಯಾರು ಇದಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತೇ ಅಲ್ಲ, ನಾನು ಸಾರಿನೂ ಹೇಳ್ತಾ ಇದ್ದೀನಿ, ನೀವು ಬೇಜವಾಬ್ದಾರಿ ನಡೆಸ್ತಾ ಇದ್ದೀರಾ. ಇದೇ ರೀತಿ ಬೇಜವಾಬ್ದಾರಿ ನಡೆಸ್ತಾ ಇದ್ದರೆ ನೀವು ಯಾರ್ಯಾರು ಇದಕ್ಕೆ ಇನ್ವಾಲ್ವ್ ಆಗಿದ್ರೆ ನಿಮ್ಮ ಮೇಲೆಲ್ಲ ಕೇಸ್ ಮಾಡ್ತೀರಾ ಹೈಕೋರ್ಟಲ್ಲೇ. ಇದು ಎಚ್ಚರಿಕೆ ಸಂದೇಶ ಅಂತ ನಿಮಗೆ. ಈ ರಸ್ತೆ ಮಳೆ ಬಂದರೆ ಗುಣಿ ಯಾವುದು ಗಡ್ಡೆ ಯಾವುದು ಗೊತ್ತಾಗಲ್ಲ, ಬಿದ್ದು ಕೈಕಾಲು ಮುರ್ಕೊಂಡಿದ್ರೆ ಆಕ್ಸಿಡೆಂಟ್ಗಳಾಗಿದ್ದಾವೆ, ಸಾವು ಅನುಭವಿಸಿದ ಇದೇ ಮನೆಯವರು. 16 ವರ್ಷ ಹುಡುಗ ಒಬ್ಬನು ಸರ್, 16 ವರ್ಷ ಹುಡುಗ ಡೆತ್ ಆದ. 3 ಜನ ಇಲ್ಲಿ ಈಶಾ ಫೌಂಡೇಶನ್ನಿಂದ ಲೇಸರ್ ಲೈಟ್ ನೋಡ್ಕೊಂಡು ಬರಬೇಕಾದ್ರೆ ಅವಲ್ಗುರ್ಕಿ ಮಕ್ಕಳು 3 ಜನ ಡೆತ್ ಆದರು ಸರ್. ಇದಕ್ಕೆಲ್ಲ ಕಾರಣ ಮೂಲ ಕಾರಣ ಈಶಾ ಏನು ಸಮಸ್ಯೆ ಬಂದಿದೆ, ಈಶಾ ಸಮಸ್ಯೆಗೆ ಬರೋ ಅಂಥ ವೆಹಿಕಲ್ನಿಂದ ಇಷ್ಟೆಲ್ಲ ಅನಾಹುತಗಳಾಗ್ತಾಯಿದೆ. ದಯವಿಟ್ಟು ಇದಕ್ಕೆ ಪ್ರತ್ಯೇಕವಾಗಿ ರಸ್ತೆಯನ್ನು ಸೂಚನೆ ಮಾಡಬೇಕು. ನಮ್ಮ ಹಳ್ಳಿಗಳಾಗಿ ಬಿಡಬಾರ್ದು. ಇವರು ಹಳ್ಳಿಗಳ ಭಾಗದಾಗಿಂದ ಬರೋದ್ರಿಂದ ನಮ್ಮ ಬೆಳೆಗಳೆಲ್ಲ ಹಾನಿ ಆಗ್ತಾ ಇದ್ದಾವೆ. ನಮ್ಮ ಮಕ್ಕಳಿಗೆ, ಮಹಿಳೆಯರಿಗೆ, ವೃದ್ಧರಿಗೆಲ್ಲ ತುಂಬ ಅನಾರೋಗ್ಯ ಪೀಡಿತರಾಗ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಮಗೆ ಆದಷ್ಟು ಶೀಘ್ರವಾಗಿ ರಸ್ತೆ ಹಾಕ್ಕೊಡೋದ್ರ ಮುಖಾಂತರ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಆತ ದೇಶ ಕಾಯುವ ಸೈನಿಕ. ಸತತ ಹಲವು ವರ್ಷಗಳ ಕಾಲ ಗಡಿಯಲ್ಲಿ ಸೇವೆ ಸಲ್ಲಿಸಿ ಅಪಘಾತದಲ್ಲಿ ಆದ ಗಾಯದಿಂದ ನಿವೃತ್ತಿ ಹೊಂದಿದ. ಸೇನೆಯಲ್ಲಿ ಆತನ ಸೇವೆ ಗುರುತಿಸಿ ಸರ್ಕಾರ ಭೂಮಿ ಮಂಜೂರು ಮಾಡಿದೆ. ಆದರೆ ವರ್ಷಗಳೇ ಕಳೆದರೂ ಭೂಮಿ ನೀಡುವಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ವಿಫಲವಾಗಿದ್ದು, ದೇಶ ಕಾದ ಸೈನಿಕ ಇದೀಗ ತುಂಡು ಭೂಮಿಗಾಗಿ ಉಪವಾಸ ಸತ್ಯಾಗ್ರಹ ಮಾಡುವಂತಾಗಿದೆ. ಏನು ಆ ಸ್ಟೋರಿ ನೋಡೋಣ ಬನ್ನಿ. ಹೀಗೆ ಗಾಂಧಿ ಭಾವಚಿತ್ರದೊಂದಿಗೆ ಕುಳಿತಿರುವ ವ್ಯಕ್ತಿಯ ಹೆಸರು ಶಿವಾನಂದ ರೆಡ್ಡಿ ಅಂತ. ಭಾರತೀಯ ಸೇನೆಯಲ್ಲಿ ಹಲವು ವರ್ಷಗಳ ಸೇವೆ ಸಲ್ಲಿಸಿದ ವೀರ ಯೋಧ. ಅಷ್ಟೇ ಅಲ್ಲ, ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಯ್ತಲ್ಲ, ಅದೇ ಕಾರ್ಗಿಲ್ ಯುದ್ಧ. ಆ ಯುದ್ಧದಲ್ಲಿಯೂ ಪಾಲ್ಗೊಂಡಿದ್ದ ಸೈನಿಕ. ಇದೇ ಕಾರ್ಗಿಲ್ ಯುದ್ಧದ ವೇಳೆ ನಡೆದ ಒಂದು ಅಪಘಾತದಲ್ಲಿ ಈತ ಕಾಲು ಕಳೆದುಕೊಂಡಿದ್ದ. ಪರಿಣಾಮ ಅನಿವಾರ್ಯವಾಗಿ ಸೇನೆಯಿಂದ ನಿವೃತ್ತಿ ಹೊಂದಬೇಕಾಯಿತು. ಹಾಗೆ ನಿವೃತ್ತಿಯಾಗುವ ವೇಳೆ ಆತನಿಗೆ ನೀಡಬೇಕಾದ ಎಲ್ಲ ಸೌಲಭ್ಯಗಳನ್ನು ನೀಡಿದ ಸರ್ಕಾರ ಆತನಿಗೆ ಸರ್ಕಾರದಿಂದ ಭೂಮಿ ಮಂಜೂರು ಮಾಡುವಂತೆಯೂ ಸೂಚಿಸಿದೆ. ಆದರೆ ಸರ್ಕಾರಿ ಭೂಮಿ ಗುರುತಿಸಿ ನೀಡಬೇಕಿದ್ದ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮೊಂಡು ಕೈ ತೋರಿದ ಪರಿಣಾಮ ಸೇವೆಯಲ್ಲಿದ್ದಾಗ ಶತ್ರು ದೇಶದೊಂದಿಗೆ ಹೋರಾಡಿದ ಈ ಸೈನಿಕನಿಗೆ ನಿವೃತ್ತಿ ನಂತರ ತನ್ನದೇ ದೇಶದ ಆಡಳಿತದೊಂದಿಗೆ ಗುದ್ದಾಡುವಂತಾಗಿದೆ. ಇಂದು ಕಾರ್ಗಿಲ್ ವಿಜಯೋತ್ಸವದ ಹಿನ್ನೆಲೆ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದು, ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ, ಮಾಜಿ ಸೈನಿಕ. 1987 ಆರ್ಮಿಗೆ ಜಾಯ್ನ್ ಆಗಿ 2004ರಲ್ಲಿ ಕಂಪಲ್ಸರಿ ರಿಟೈರ್ಡ್ ಆಗಿದ್ದೀನಿ. 1999 ಕಾರ್ಗಿಲ್ ಸಮಯದಲ್ಲಿ ಪೂಂಚಲ್ಲಿದ್ದೆ. ಪೂಂಚಲ್ಲಿ ನನ್ನ ಕಾಲು ಫ್ರ್ಯಾಕ್ಚರ್ ಆಗಿ
ಇವತ್ತಿಗೆ 26 ವರ್ಷ ಆಗೋಯಿತು. ನನಗೆ ಕಾಲು ಫ್ರ್ಯಾಕ್ಚರ್ ಆದಾಗ ವಿಶ್ರಾಂತಿಗೆಂದು MLRC ಬೆಳಗಾಂ ಕಳಿಸಿದ್ರು. ಆಗ ಅಂದಿನ ಕರ್ನಲ್ ಅಡಮ್ ಬೆಟಾಲಿಯನ್ ಕಮಾಂಡರ್ ಕರ್ನಲ್ MB ರಾಣಾ ಅವರು ಒಂದಷ್ಟು ಜಮೀನು ಮಾಡಿಸ್ಕೊ ಅಂತೇಳಿ ಚಿಂತಾಮಣಿ ತಹಸೀಲ್ದಾರ್, ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೆದಿದ್ರು. ಆದರೆ 26 ವರ್ಷ ಕಳೆದ್ರು ಇದುವರೆಗೂ ನನಗೆ ಆ ಜಮೀನು ಸಿಕ್ಕಿಲ್ಲ. 2005ರಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಜಮೀನೇ ಇಲ್ಲ ಅಂತ ಶ್ರೀನಿವಾಸಪುರಕ್ಕೆ ಕಳಿಸ್ತಾರೆ. 2020ರಲ್ಲಿ ಸುಮಾರು ಜನಕ್ಕೆ ನನ್ನ ಅಪ್ಲಿಕೇಶನ್ ಆದಮೇಲೆ ಆರ್ಮಿಗೆ ಹೋಗಿ ಬಂದಿರೋ ಅಂಥವ್ರಿಗೆ ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರವ್ರಿಗೆ ಕೊಡೋದಕ್ಕೆ ಜಮೀನಿದೆ, ಕೋಟ್ಯಾಧಿಪತಿಗಳಿಗೆ ಕೊಡೋದಕ್ಕೆ ಇವ್ರಿಗೆ ಜಮೀನಿದೆ, ಭೂಗಳ್ರಿಗೆ ಕೊಡೋದಕ್ಕೆ ಜಮೀನಿದೆ. ಇಲ್ಲಿ ಯಾರೋ ಚೆಲ್ಲಾಗಳು ಬಂದು ಕೆಲಸ ಮಾಡ್ಕೊಂಡು ಏನು ಬೇಕೋ ಹೋಗ್ತಾರೆ, ಅಂಥವ್ರಿಗೆಲ್ಲ ಜಮೀನಿದೆ. 1000 ಎಕರೆ ಕೊಟ್ಟಿದ್ದಾರೆ. ನನ್ನ ಅಪ್ಲಿಕೇಶನ್ ಆದಮೇಲೆ ಇದೇ ಚಿಂತಾಮಣಿ ತಾಲೂಕು ಆಫೀಸಲ್ಲಿ 1000 ಎಕರೆ ವಿತರಣೆ ಮಾಡಿದ್ದಾರೆ. ಆದರೆ 26 ವರ್ಷದಿಂದ ನನಗೆ 2 ಹೆಕ್ಟೇರ್ ಕೊಡೋದಕ್ಕೆ ಇವರಿಗೆ ಜಮೀನಿಲ್ಲ. ಕಾರ್ಗಿಲ್ ಯುದ್ಧದ ವೇಳೆ ನಡೆದ ಅಪಘಾತದಲ್ಲಿ ಕಾಲು ಕಳೆದುಕೊಂಡಿದ್ದ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಸರ್ಕಾರದಿಂದ ಸಿಗಬೇಕಾದ ಮೂಲ ಸೌಲಭ್ಯಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿರುವುದು ದೇಶದ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಅದರಲ್ಲಿಯೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಸ್ವಂತ ಕ್ಷೇತ್ರದಲ್ಲಿಯೇ ಮಾಜಿ ಸೈನಿಕನಿಗೆ ಇಂತಹ ದುಸ್ಥಿತಿ ಒದಗಿ ಬಂದಿದ್ದು, ದೇಶ ಸೇವೆ ಮಾಡಿದ ಸೈನಿಕನೊಬ್ಬನಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಸೌಲಭ್ಯ ಕಲ್ಪಿಸದ ಆಡಳಿತ ವ್ಯವಸ್ಥೆಗೆ ಗಾಂಧಿಯವರು ನಾಚುವಂತಾಗಿದೆ. ಈ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಸೇನೆಯಿಂದ ನಿವೃತ್ತಿಯಾಗಿ 26 ವರ್ಷಗಳೇ ಕಳೆದಿದ್ದು, ಕಳೆದ 2.5 ದಶಕದಿಂದ ನಿರಂತರವಾಗಿ ಭೂಮಿಗಾಗಿ ಹೋರಾಟ ನಡೆಸುತ್ತಲೇ ಇದ್ದಾರೆ. ಆದರೂ ಈವರೆಗೂ ಈತನಿಗೆ ನ್ಯಾಯ ಸಿಕ್ಕಿಲ್ಲ. ಸರ್ಕಾರದ ಆದೇಶದಂತೆ ಈತನಿಗೆ 2 ಹೆಕ್ಟೇರ್ ಜಮೀನು ನೀಡಬೇಕಿದ್ದು, ಸಂಬಂಧಿಸಿದ ಅಧಿಕಾರಿಗಳಿಗೆ ಲಂಚ ನೀಡಲಿಲ್ಲ ಎಂಬ ಕಾರಣಕ್ಕೆ ಜಮೀನು ಮಂಜೂರು ಮಾಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಎಂದು ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಆರೋಪಿಸಿದ್ದಾರೆ. ಲಂಚ ಕೊಡಲಿಲ್ಲ. ಲಂಚ ಕೇಳಿದವ್ರಿಗೆ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟು ಹಿಡಿದುಕೊಟ್ಟೆ. ಅದೇ ಕಾರಣ, ಇನ್ನೇನು ಕಾರಣ? ಏನು ಹೇಳ್ತಾರೆ ಈಗ ಅಧಿಕಾರಿಗಳು? ಕೊಡ್ತೀವಿ, ಯಾವುದೋ ಒಂದು ಜಮೀನು ತೋರಿಸ್ತಾರೆ, ಇದು ನಿಮ್ಗೆ ಕೊಡ್ತೀವಿ ಅಂತಾರೆ. ಮತ್ತು ಬೇರೆಯವ್ರ ಕೈಲಿ ಅವ್ರು ಅಬ್ಜೆಕ್ಷನ್ ಹಾಕ್ಸ್ತಾರೆ. ಎಸಿಗೆ ಹೋಗುತ್ತೆ, ಎಸಿಯಿಂದ ವಾಪಸ್ ಬರುತ್ತೆ. 26 ವರ್ಷದಿಂದ ಅದೇ ಮಾಡ್ತಾ ಇರೋದು. ಅಂದರೆ ಬೇರೆಯವ್ರಿಗೆ ಹೈವೇಗಳಲ್ಲಿ ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ. 30 ವರ್ಷ ಹಿಂದಿನ ಡಾಕ್ಯುಮೆಂಟ್ ರೆಡಿ ಮಾಡ್ತಾರೆ. ಚಿಂತಾಮಣಿ ತಾಲೂಕಲ್ಲೇ ಹೈವೇ ಕೊಡ್ತಾರೆ, ಟೌನ್ ಲಿಮಿಟಲ್ಲಿ ಕೊಡ್ತಾರೆ. ಅಂದರೆ ಒಬ್ಬ ಯೋಧನಿಗೆ ಎಲ್ಲೋ ತಾಲೂಕು ಬಾರ್ಡ್ರ್ ಲಾಸ್ಟಲ್ಲಿ ಕಾಡಲ್ಲಿ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಯಾರನ್ನು ಭೇಟಿ ಮಾಡಿ ಸರ್, ನಾನು ಹೋಗದೇ ಇರೋವಂಥ ಮಂತ್ರಿ ಇಲ್ಲ, ಹೋಗದೇ ಇರೋವಂಥ MLA ಇಲ್ಲ. ಮೊಟ್ಟ ಮೊದಲದಾಗಿ MC ಸುಧಾಕರ್ MLA 2004 ನನ್ನ ಅಪ್ಲಿಕೇಶನ್ ಫಸ್ಟ್ 2000 ಇಸ್ವಿಯಲ್ಲಿ ಚೌಡ್ರೆಡ್ಡಿ ಅವರು MLA ಅವ್ರು ಕೊಟ್ಟಿದ್ದೀವಿ. MC ಸುಧಾಕರ್ 2004, 2005 ಜಮೀನೇ ಇಲ್ಲ ಅಂತ ಶ್ರೀನಿವಾಸಪುರಕ್ಕೆ ಕಳಿಸ್ತಾರೆ. ಆಮೇಲೆ ರಮೇಶ್ ಕುಮಾರ್ಗೆ ಭೇಟಿ ಆಗಿದ್ದೀನಿ, ಶ್ರೀನಿವಾಸ್ ಗೌಡ್ರಿಗೆ ಭೇಟಿ ಆಗಿದ್ದೀನಿ, ಅಂದಿನ ಮಾಜಿ ಪ್ರಧಾನಿ ದೇವೇಗೌಡ್ರಿಗೆ ಭೇಟಿ ಆಗಿದ್ದೀನಿ. ದೇವೇಗೌಡರು MP ಪ್ರಕಾಶ್ ಫೋನ್ ಮಾಡಿ ಹೇಳ್ತಾರೆ, ಏನು ಯೋಧ ಒಬ್ಬ ಬರಬೇಕಾ ನನ್ನ ಹತ್ರ ಅಂತ. ಆಮೇಲೆ ಈಗ ರೀಸೆಂಟಾಗಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ 2 ಸಲ ಕೊಟ್ಟಿದ್ದೀನಿ, ಸಿದ್ದರಾಮಯ್ಯನವ್ರಿಗೆ 2 ಸತಿ ಕೊಟ್ಟಿದ್ದೀನಿ, ರಾಜ್ಯಪಾಲರಿಗೆ ಕೊಟ್ಟಿದ್ದೀನಿ ಸರ್. ಆದರೂ ಏನೂ ಪ್ರಯೋಜನ ಆಗಿಲ್ಲ. ಇನ್ನು ಭೂಮಿ ಗುರುತಿಸಿಕೊಡದ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ವಿರುದ್ಧ ಶಿವಾನಂದ ರೆಡ್ಡಿ ಮುಖ್ಯಮಂತ್ರಿಗಳು, ಸಚಿವರು, ರಾಜ್ಯಪಾಲರ ಗಮನಕ್ಕೆ ತಂದರೂ ಯಾವುದೇ ಉಪಯೋಗವಾಗಿಲ್ಲವಂತೆ. ಅಧಿಕಾರಿಗಳು ಸರ್ಕಾರದ ನಡತೆಗೆ ಆಕ್ರೋಶ ವ್ಯಕ್ತಪಡಿಸಿ ಪತ್ನಿಯೊಂದಿಗೆ ಗಾಂಧೀಜಿ ಫೋಟೋ ಇಟ್ಟು ಚಿಂತಾಮಣಿ ತಾಲೂಕು ಕಚೇರಿ ಎದುರು ಮಾಜಿ ಸೈನಿಕ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಒಟ್ಟಿನಲ್ಲಿ ದೇಶ ಸೇವೆ ಮಾಡಿದ ಮಾಜಿ ಸೈನಿಕನೊಬ್ಬನಿಗೆ ನ್ಯಾಯಯುತವಾಗಿ ನೀಡಬೇಕಾದ ಭೂಮಿ ನೀಡುವಲ್ಲಿ ವಿಫಲವಾಗಿರುವ ಆಡಳಿತ ವ್ಯವಸ್ಥೆಗೆ ಪ್ರಜ್ಞಾವಂತರು ಛೀಮಾರಿ ಹಾಕುತ್ತಿದ್ದು, ಸಚಿವರ ಕ್ಷೇತ್ರದಲ್ಲಿಯೇ ಈ ಸ್ಥಿತಿ ಬಂದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.
ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ 234 ಸಾವಿನ ಕೂಪವಾಗಿ ಪರಿಣಮಿಸಿದೆ. ಹೆದ್ದಾರಿ ಕಾಮಗಾರಿ ತಡ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ ಈ ಮಾರ್ಗದಲ್ಲಿ ಅಪಘಾತಗಳು ನಡೆಯುತ್ತಿದ್ದು ಒಂದಲ್ಲ ಒಂದು ಸಾವು ಸಂಭವಿಸುತ್ತಲೇ ಇರುವ ಕಾರಣ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಸಂಚರಿಸುವುದೇ ದುಸ್ತರ ಎಂಬ ಸ್ಥಿತಿ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದಿದೆ. ನಗರ ವ್ಯಾಪ್ತಿಯಲ್ಲಿ ಮಾತ್ರವಲ್ಲದೆ ಕಣಿವೆ ಪ್ರದೇಶದಲ್ಲಿಯೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ರಸ್ತೆ ಅಭಿವೃದ್ಧಿಯತ್ತ ಹೆಚ್ಚು ಗಮನ ಹರಿಸದ ಕಾರಣ ಪ್ರತಿನಿತ್ಯ ಅಮಾಯಕರು ಬಲಿಯಾಗುವಂತಾಗಿದೆ. ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 234 ಕಾಮಗಾರಿ ಕಳೆದ ಹಲವಾರು ದಿನಗಳಿಂದ ನಡೆಯುತ್ತಿದ್ದು ಈ ಮಾರ್ಗದಲ್ಲಿ ಪ್ರತಿನಿತ್ಯ ಅಪಘಾತಗಳು ಸಾಮಾನ್ಯ ಎಂಬಂತಾಗಿದೆ. ಇದೇ ಹೆದ್ದಾರಿಯಲ್ಲಿ ಇಂದು ನಡೆದ ಭೀಕರ ಅಪಘಾತದಲ್ಲಿ 2 ಅಮಾಯಕರು ಸ್ಥಳದಲ್ಲೇ ಮೃತಪಟ್ಟಿದ್ದು ಮತ್ತಿಬ್ಬರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಮಂಚೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕನಗಾನಕೊಪ್ಪ ಗ್ರಾಮದ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 2 ಬೈಕ್ಗಳು ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಹೊನ್ನಪ್ಪನಹಳ್ಳಿಯ 50 ವರ್ಷದ ಓಬಳೇಶ್ ಮತ್ತು ಮಂಚೇನಹಳ್ಳಿಯ 45 ವಯಸ್ಸಿನ ಅಸ್ಗರ್ ಎಂಬುವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇಬ್ಬರು ತೀವ್ರ ಗಾಯಗೊಂಡಿದ್ದು ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತಗಳು ಈ ಹೆದ್ದಾರಿಯಲ್ಲಿ ಸರ್ವೇ ಸಾಮಾನ್ಯವಾಗಿವೆ. ಇನ್ನು ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ಹಾದು ಹೋಗಿರುವ ಇದೇ ರಾಷ್ಟ್ರೀಯ ಹೆದ್ದಾರಿ 234ರ ಕಾಮಗಾರಿಯನ್ನ 2025ರ ಮಾರ್ಚ್ ವೇಳೆಗೆ ಕಾಮಗಾರಿ ಮುಗಿಸುವುದಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹೇಳಿದ್ದು ಇದೀಗ ಆಗಸ್ಟ್ ಆಗಮಿಸಿದ್ರೂ ಕಾಮಗಾರಿಯನ್ನೇ ಆರಂಭಿಸಿಲ್ಲ. ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಚೆಲ್ಲಾಟ, ಸಾರ್ವಜನಿಕರಿಗೆ ಪ್ರಾಣ ಸಂಕಟ ಎಂಬ ಸ್ಥಿತಿ ನಿರ್ಮಾಣವಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಶೀಘ್ರ ಮುಗಿಸುವ ಮೂಲಕ ಅಮಾಯಕರ ಜೀವ ಉಳಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರಾವಣ ಮಾಸದ ಮೊದಲ ಶನಿವಾರದ ಪ್ರಯುಕ್ತ ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು. ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ 2ನೇ ತಿರುಪತಿ ಎಂದೇ ಹೆಸರು ಪಡೆದಿರುವ ಕಾರಣ ಭಕ್ತರು ಸ್ವಾಮಿಯ ಭಕ್ತಿಯಲ್ಲಿ ಮಿಂದೆದ್ದರು. ಶ್ರಾವಣ ಮಾಸದ ಮೊದಲ ಶನಿವಾರದ ಪ್ರಯುಕ್ತ ಇಂದು ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಗೋವಿಂದ ನಾಮಸ್ಮರಣೆಯೊಂದಿಗೆ ಶ್ರಾವಣ ಮಾಸದ ಮೊದಲ ಶನಿವಾರದ ಅಂಗವಾಗಿ ತಾಲೂಕಿನಾದ್ಯಂತ ವಿವಿಧ ದೇವಾಲಯಗಳಲ್ಲಿ ಮುಂಜಾನೆಯಿಂದ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರಗಳು ನಡೆದವು. ಪಟ್ಟಣದ ಹೊರವಲಯದ ಇತಿಹಾಸ ಪ್ರಸಿದ್ಧ ಹಾಗೂ 2ನೇ ತಿರುಪತಿ ಎಂದೇ ಪ್ರಸಿದ್ಧಿ ಪಡೆದಿರುವ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕ ಪ್ರಕಾಶ್ ಸ್ವಾಮಿ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಶ್ರೀ ಕ್ಷೇತ್ರ ಗಡಿದಂ ವೆಂಕಟೇಶಾಯ ನಮಃ. ಈ ಕ್ಷೇತ್ರದಲ್ಲಿ ಶ್ರಾವಣ ಮಾಸದಲ್ಲಿ ಹಬ್ಬ ಅಂತ ವಿಶೇಷವಾಗಿ ಭಕ್ತರು ಸಹಸ್ರಾರು ಜನ ಬಂದು ಬೆಳಗಿನ ಜಾವ 3 ಗಂಟೆಗೆ ಅಭಿಷೇಕ, ತೋಮಾಲ ಸೇವೆ, ಸಹಸ್ರನಾಮ ಅರ್ಚನೆ, ನಂತರ ಭಕ್ತರಿಗೆ ಸರ್ವದರ್ಶನವಾಗಿ ಮಾಡಲಾಯಿತು. ನಂತರ 10:15ಗೆ ಕಲ್ಯಾಣೋತ್ಸವ ಸೇವೆ ನಡೆದು ಮಹಾಮಂಗಳಾರತಿ, ಪ್ರಾಕಾರೋತ್ಸವ ನಡೆದು ಭಕ್ತರಿಗೆ ಅನ್ನದಾನ ಮತ್ತು ಪ್ರಸಾದ ವಿನಿಯೋಗ ನಡೆಯುತ್ತಿದೆ. ಈ ಶ್ರಾವಣ ಮಾಸ ಅಂದರೆ ಭಕ್ತರಿಗೆ ವಿಶೇಷವಾದ ನಾಗರ ಪಂಚಮಿ, ವರಲಕ್ಷ್ಮಿ ಹಬ್ಬ, ವಿಶೇಷವಾದ ಹಬ್ಬಗಳು ಬಂದಿಂದ ಭಕ್ತರು ಸಹಸ್ರಾರು ಬಂದು ದಿವ್ಯ ದರ್ಶನ ಪಡೆದು ಭಕ್ತರ ಸಾನ್ನಿಧ್ಯವಾಗಿ ದೇವರಿಗೆ ಇವತ್ತು ಯಾವ ಅಲಂಕಾರ ಮಾಡಿದೆ? ಇವತ್ತು ವಿಶೇಷವಾಗಿ ಸ್ವಾಮಿಗೆ ವಜ್ರ ವೈಢೂರ್ಯಗಳಿಂದ ಅಲಂಕಾರ ಆಗಿದೆ. ದೇವಾಲಯವನ್ನ ವಿವಿಧ ಹೂವುಗಳಿಂದ ಸಿಂಗರಿಸಲಾಗಿತ್ತು. ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಸಹಸ್ರನಾಮಾರ್ಚನೆ,
ಕುಂಕುಮಾರ್ಚನೆ ಮಾಡಲಾಯಿತು. ಶ್ರಾವಣ ಮಾಸದ ಪ್ರಯುಕ್ತ ಚಿಗರೇಗುಂಡ್ಲಹಳ್ಳಿ ಸಮೀಪದ ಶ್ರೀ ಶನೈಶ್ಚರ ಸ್ವಾಮಿ ದೇವಸ್ಥಾನ, ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಏಟಿಗಡ್ಡಪಲ್ಲಿ ಶ್ರೀ ಜಡಲ ಭೈರವೇಶ್ವರ ಸ್ವಾಮಿ ದೇವಸ್ಥಾನ, ಪಟ್ಟಣದ ಶ್ರೀ ಬಯಲು ಆಂಜನೇಯ ಸ್ವಾಮಿ ದೇವಸ್ಥಾನ ಸೇರಿದಂತೆ ತಾಲೂಕಿನಾದ್ಯಂತ ವಿವಿಧ ದೇವಸ್ಥಾನಗಳಲ್ಲಿ ಶ್ರಾವಣ ಮಾಸದ ಮೊದಲ ಶನಿವಾರದ ಹಿನ್ನೆಲೆ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಬೆಳಗಿನ ಜಾವ 5 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ದೇವಾಲಯವನ್ನ ವಿದ್ಯುತ್ ದೀಪಗಳಿಂದ ಮತ್ತು ತಳಿರು ತೋರಣಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ದೇವಾಲಯದ ಒಳಭಾಗವನ್ನ ಅಲಂಕಾರಿಕ ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು. ದೇವರ ದರ್ಶನಕ್ಕೆ ಬಂದ ಸಾವಿರಾರು ಮಂದಿ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ರಾಜ್ಯ ರಾಜಕೀಯ ದುಸ್ಥಿತಿಗೆ ತಲುಪಿದೆ. ರಾಜ್ಯದಲ್ಲಿ ರಾಜ್ಯಪಾಲರ ಆಡಳಿತ ಜಾರಿಗೊಳಿಸುವುದು ಸೂಕ್ತ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಹೇಳಿದರು. ಕೋಲಾರ ತಾಲೂಕಿನ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಹಿನ್ನೆಲೆ ಕೋಲಾರಕ್ಕೆ ಆಗಮಿಸಿದ ಎಎಪಿ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯ ರಾಜಕೀಯ ಕುರಿತು ಅಸಮಾಧಾನ ಹೊರಹಾಕಿದರು. ರಾಜ್ಯ ರಾಜಕೀಯ ದುಸ್ಥಿತಿಗೆ ಹೋಗಿದೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅವರ ಶಾಸಕರಿಗೆ 50 ಕೋಟಿ ರೂಪಾಯಿ ನೀಡುವುದು, ಬಿಜೆಪಿ ಅಧಿಕಾರದಲ್ಲಿದ್ದಾಗ ಇದೇ ಮಾಡಲಾಗಿದೆ. ಆದರೆ ಅಭಿವೃದ್ಧಿ ಅಳೆದು ತೂಗಿ ಅನುದಾನ ಹಂಚಿಕೆ ಮಾಡಬೇಕಿದೆ. ಪ್ರತಿನಿತ್ಯ ಖಾಸಗಿ ಫ್ಲೈಟ್ನಲ್ಲಿ ಸಿಎಂ ಡಿಸಿಎಂ ದೆಹಲಿಗೆ ಹೋಗಿ ಬರ್ತಿದ್ದಾರೆ. ದೂರು ಕೊಡಲು ದೆಹಲಿಗೆ ಹೋಗಿ ಬರ್ತಿದ್ದಾರೆ. ಅತ್ತ ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಸ್ಪಂದಿಸುವ ಕೆಲಸ ಮಾಡ್ತಿಲ್ಲ. ಮಹದಾಯಿ ವಿಚಾರವಾಗಿ ಬಿಜೆಪಿ ಸಂಸದರು ಒಗ್ಗಟ್ಟು ಪ್ರದರ್ಶಿಸಬೇಕಿದೆ ಎಂದು ಒತ್ತಾಯಿಸಿದರು. ರಾಜ್ಯ ರಾಜಕಾರಣ ದುಸ್ಥಿತಿಗೆ ಬಂದಿದೆ. ಬಹಳ ದಿವಸದಿಂದ ಬಂದಿದೆ. ಇದು ಹೆಚ್ಚು ದೊಡ್ಡ ವ್ಯಾಪಕವಾಗಿ ಬೆಳೆದಿದೆ. ಹಿತ ಇಲ್ಲ ಮತ್ತು ಏನು ಅವ್ರು ಹೇಳಿದ್ರು ಎಲ್ಲರಿಗೂ ಒಂದು ಬಾಳನ ಕೊಡಬೇಕು, ಸರ್ವರಿಗೂ ಅಂತ ಅದು ಇಲ್ಲ, ಕೊಡದೇ ಇಲ್ಲ. ಇವತ್ತು ಗೋವಾದಲ್ಲಿ ಖ್ಯಾತೆ ಎತ್ತಿದೆ ಮಹದಾಯಿ ವಿಚಾರದಲ್ಲಿ. ಸರ್ಕಾರ ಧ್ವನಿ ಎತ್ತದೆ, ನಾವು ಎತ್ತಬೇಕಾಗುತ್ತೆ, ಎತ್ತೀವಿ, ನಮ್ಮ ಪಾರ್ಟಿನೂ ಎತ್ತೀವಿ. ಆದರೆ ಬಿಜೆಪಿಯವರು ಅಷ್ಟೊಂದು ಜನ ಇದ್ದಾರಲ್ಲ, ಅವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡ್ಬೇಕಲ್ಲ. ಯಾವುದೇ ಸರ್ಕಾರ ಇರಲಿ, ಗೆದ್ದ ಮೇಲೆ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಎಲ್ಲರೂ ನಮ್ಮವರಲ್ಲಿ ಇವತ್ತು ಇವತ್ತು ಅವ್ರಿಗೆ ಹಾಕಿದ್ದಾರೆ, ಇವತ್ತು ನಮ್ಗೆ ಹಾಕ್ತಾರೆ. ಸಾರಾಸಗಟಾಗಿ ಅವ್ರಿಗೆ ವಿರುದ್ಧವಾಗಿ ಮಾಡ್ಕೊಳ್ತೇವೆ. ಇನ್ನೊಂದು ನೋಡಿದ್ರೆ 50 ಕೋಟಿ MLAಗಳಿಗೆ ಅನುದಾನ ಕೊಟ್ಟಿದ್ದಾರೆ. ಬಿಜೆಪಿಯವರಿಗೆ ಕೊಟ್ಟಿಲ್ಲ ಅಂತ ದೂರು ಬಿಡ್ತಿದ್ದಾರೆ. 25 ಮಾತ್ರ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಹಣವನ್ನು ನೀವು ಹಂಚುವಾಗ ಅಭಿವೃದ್ಧಿಯ ಚಿಂತನೆಯನ್ನು ನೋಡ್ಕೊಂಡು ಹಂಚಬೇಕೇ ಹೊರತು ನಮ್ಮ ಪಾರ್ಟಿಯವರು ಅಂತ ಹಂಚತಕ್ಕಂಥ ವ್ಯವಸ್ಥೆ ಎಲ್ಲೂ ನೋಡಿರಲಿಲ್ಲ. ಡೆಮೊಕ್ರೆಟಿಕ್ ಸೆಟಪ್ ಎಲ್ಲ ಇದೆ. ಆದ್ರೆ ಇನ್ನೊಂದು ಹೇಳ್ಬೇಕಾದ್ರೆ ಇದೇ ಬಿಜೆಪಿಯವರು ಮಾಡಿದ್ರು ಕೂಡ ಅದನ್ನೇ ಮಾಡಿದ್ದಾರೆ. ಅವರು ಕಾಂಗ್ರೆಸ್ನವರಿಗೆ ಕೊಟ್ಟಿಲ್ಲ, ಎಷ್ಟೋ ಜನ ಕೊಡಕ್ಕೂ ಹೋಗಿಲ್ಲ. ಆಮೇಲೆ ದ್ವೇಷ ಸಾಧನೆ ಮಾಡಿ, ಅಂದ್ರೆ ನೀವು ಗೆದ್ದ ಮೇಲೆ ಸಾರ್ವಜನಿಕರ ಹಣವನ್ನು ಪೋಲು ಮಾಡೋದ್ರಲ್ಲಿ ನಿಮ್ಮ ಪೈಪೋಟಿ ಶತ್ರುತ್ವಕ್ಕೆ ಮಾಡೋದಾದ್ರೆ ನಾವ್ ಯಾಕೆ ಓಟ್ ಹಾಕ್ತದೆ? ರಾಜಕಾರಣ ಕೆಟ್ಟ ಸ್ಥಿತಿಗೆ ಬಂದಿದೆ. ನನ್ನ ಕೇಳಿದ್ರೆ ಬಹುತೇಕ ಈ ರಾಜಕಾರಣದಿಂದ ಮುಕ್ತವಾಗಬೇಕಾದ್ರೆ ಗವರ್ನರ್ ರೂಲ್ ಬರೋದೇ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ನಿಲ್ದೇ ಇರ್ತಕ್ಕಂಥದ್ದು, ಪ್ರತಿದಿನ ಡೆಲ್ಲಿಗೆ ಹೋಗೋದು, ಪ್ರೈವೇಟ್ ಫ್ಲೈಟ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಆಮೇಲೆ ಜಾಡಿ ಹೇಳ್ತಕ್ಕಂಥದ್ದು, ಕೇಸ್ಗಳು, ಕೋರ್ಟ್ಗಳು. ಇವತ್ತು ಕೋರ್ಟ್ ನೋಡಿ ಯಾವ ಮಟ್ಟಕ್ಕೆ ಚೀಮಾರಿಗಳನ್ನ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್, ಕೇಂದ್ರ ರಾಜ್ಯ ಸರ್ಕಾರ, ರಾಜ್ಯ ಕೋರ್ಟ್ಗಳಿಗೂ ಆಗ್ತಾ ಇದ್ದಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ
ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಲಿ ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ರೈತರ ತೀವ್ರ ವಿರೋಧ ಲೆಕ್ಕಿಸದ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡರು ರೈತರನ್ನು ಬಂಧಿಸಿ 413 ಕೋಟಿ ರುಗಳ ಅನುದಾನದ ವಾಟದೊಸಳ್ಳಿ ಕೆರೆಯಿಂದ ಗೌರಿಬಿದನೂರು ನಗರಕ್ಕೆ ನೀರು ಹರಿಸುವ ಯೋಜನೆಗೆ ನಗರಾಭಿವೃದ್ಧಿ ಸಚಿವರೊಂದಿಗೆ ಗುದ್ದಲಿ ಪೂಜೆ ನೆರವೇರಿಸುವಲ್ಲಿ ಯಶಸ್ವಿಯಾದರು. ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡರು ಹಠಕ್ಕೆ ಬಿದ್ದು ವಾಟದೊಸಹಳ್ಳಿ ಕೆರೆಯ ನೀರು ಗೌರಿಬಿದನೂರು ನಗರಕ್ಕೆ ಹರಿಸುವ ಯೋಜನೆಗೆ ಚಾಲನೆ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ವಾಟದೊಸಹಳ್ಳಿ ಕೆರೆಯ ನೀರು ಯಾವುದೇ ಕಾರಣಕ್ಕೂ ನಗರಕ್ಕೆ ಹರಿಸಲು ಬಿಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದು ಹೋರಾಟ ಮಾಡುತ್ತಿದ್ದ ನೂರಾರು ರೈತರನ್ನ ಪೊಲೀಸರು ವಶಕ್ಕೆ ಪಡಿಸಿ ನಂತರ ಕಾರ್ಯಕ್ರಮ ನಡೆಸುವಲ್ಲಿ ಯಶಸ್ವಿಯಾಗಿದ್ದು, ಇದೀಗ ರೈತರು ಮತ್ತು ಶಾಸಕರ ನಡುವಿನ ಸಂಘರ್ಷಕ್ಕೆ ಕಾರಣವಾಗುವ ಎಲ್ಲಾ ಸೂಚನೆಗಳು ಗೋಚರಿಸತೊಡಗಿವೆ. ಕುಡಿಯ ನೀರಿನ ಒಂದು ಯೋಜನೆ ಪುನೀತವಾದ ಕೆಲಸ, ಅದಕ್ಕೆ ಯಾವುದೇ ಅಡ್ಡಿ ಆತಂಕ ಆಗಬಾರ್ದು, ಇದನ್ನ ಕಾರ್ಯಗತಗೊಳಿಸಬೇಕು ಅಂತ ಅಂದ್ಬಿಟ್ಟು ಇವತ್ತು ಬಂದು ಶಂಕುಸ್ಥಾಪನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಈ ಒಂದು ಯೋಜನೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದಂಗೆ ಅಚ್ಚುಕಟ್ಟಾಗಿ ಮುಂದುವರಿಸಿ ಕೆಲಸ ಕಾರ್ಯಗಳು ಅಂತ ನನ್ನ ಭಾವನೆ. ರೈತರಿಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾರು ಕೊಡ್ತಾ ಇರೋರು? ಯಾಕೆ ಈಗ ಕೆಲವೊಂದು ಕಾರಣದ ಕೈಗಳು ಇರ್ತವೆ, ಸೂತ್ರಧಾರರು ಎಲ್ಲರೂ ಇರ್ತಾರೆ. ನಾವು ಇವ್ರಿಗೆ ಅಂತ ನಾವು ಫೈಂಡ್ ಔಟ್ ಮಾಡಿ ಹೇಳೋದು ಸರಿ ಕಾಣೋದಿಲ್ಲ. ಜನಕ್ಕೆ ಗೊತ್ತು ಯಾರು ಮಾಡ್ತಾ ಇದ್ದಾರೆ ಅನ್ನೋದು
ಗೌರಿಬಿದನೂರು ಜನತೆ ಗೊತ್ತಿದೆ. ಇದರಲ್ಲಿ ಒಂದು ಎಳ್ಳು ಮನೆ ಅಷ್ಟು ಕೂಡ ಹಳ್ಳಿಯ ರೈತ ಬಾಂಧವರಿಗೆ ತೊಂದರೆ ಇಲ್ಲ. ನಾನು ಈಗಾಗಲೇ ಭಾಷಣ ಹೇಳಿದ್ದಲ್ಲ, ಎತ್ತಿನ ಒಳಗೆ ನೀರು ತಂದ ಮೇಲೆ ಡೌಟ್ ಏನಿದೆ, ಎತ್ತಿನ ಒಳಗೆ ನೀರಲ್ಲಿ ಕನೆಕ್ಷನ್ ಪೈಪ್ ಕೊಟ್ಟಾದ್ಮೇಲೆ ಈ ಕಡೆ ಕನೆಕ್ಷನ್ ಕೊಡೋದು, ಅದುವರೆಗೂ ಒಂದು ತೊಟ್ಟು ನೀರು ಕೂಡ ಅದಕ್ಕೆ ತರದಿಲ್ಲ. ಸಾಲದೆಂಬಂತೆ ಯೋಜನೆಗೆ ಗುದ್ದಲಿ ಪೂಜೆ ನೆರವೇರಿಸಿದ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಯೋಜನೆಯಲ್ಲಿ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ ಎಂದು ಹೇಳುವ ಮೂಲಕ ರೈತರಿಗೆ ಪರೋಕ್ಷವಾಗಿ ಎಚ್ಚರಿಕೆ ರವಾನಿಸಿದ್ದು, ಇದೇ ವೇಳೆ ರೈತರಿಗೆ ತೊಂದರೆ ಮಾಡುವ ಉದ್ದೇಶವೂ ಇಲ್ಲ ಎಂದು ಹೇಳುವ ಮೂಲಕ ತೇಪೆ ಹಚ್ಚುವ ಕೆಲಸ ಮಾಡಿದ್ದಾರೆ. ಗೌರಿಬಿದನೂರಿನ ಗೊಟಕಾನಪುರ ಕ್ರಾಸ್ ಬಳಿ ಕೇಂದ್ರ ಪುರಸ್ಕೃತ ಅಮೃತ್ 2.0 ಯೋಜನೆಯಡಿ ವಾಟದಹೊಸಳ್ಳಿ ಕೆರೆ ಮೂಲದಿಂದ ಗೌರಿಬಿದನೂರು ನಗರಕ್ಕೆ ಮತ್ತು ಇದೇ ಮಾರ್ಗದ 8 ಹಳ್ಳಿಗಳಿಗೆ ಕುಡಿಯುವ ನೀರು ಸರಬರಾಜು ಯೋಜನೆಯ ಭೂಮಿ ಪೂಜೆಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರ ಒಂದು ಒತ್ತಾಸೆಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ, ಮಾನ್ಯ ಲೋಕಸಭಾ ಸದಸ್ಯರು ಸಹ ಬಂದಿದ್ದೀನಿ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನೀರಿನ ಸಮಸ್ಯೆಗಳಿದ್ದಾವೆ, ಯಾಕಂದರೆ ಕುಡಿಯುವ ನೀರು ಅಂದರೆ ಮನುಷ್ಯನಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಒಂದು ವಿಚಾರ. ಇದರಲ್ಲಿ ರಾಜಿ ಆಗೋ ಪ್ರಶ್ನೆ ಇಲ್ಲ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸಾಹೇಬರ ಒಂದು ಸಹಕಾರದಿಂದ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಸಹಕಾರದಿಂದ ನಗರಸಭೆಗಳು ನಮಗೆ ಬರೋದ್ರಿಂದ 50% ರಾಜ್ಯ ಸರ್ಕಾರ ಹಾಗೂ 50% ಕೇಂದ್ರ ಸರ್ಕಾರ ಪಾಲುದಾರಿಕೆಯಲ್ಲಿ ಅಮೃತ್ 2 ಕಾರ್ಯಕ್ರಮವನ್ನು ನಾವು ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದೀವಿ. ಆದರೆ ವಾಟದಹೊಸಳ್ಳಿ ಕೆರೆಯ ಅಚ್ಚುಕಟ್ಟು ಪ್ರದೇಶದ ರೈತರು ಜೀವ ಕೊಡುತ್ತೇವೆ, ನೀರು ಕೊಡಲ್ಲ ಎಂದು ಈಗಾಗಲೇ ಘೋಷಣೆ ಮಾಡಿದ್ದು, ಇದೀಗ ಶಾಸಕರು ಮತ್ತು ರೈತರ ಸಂಘರ್ಷವನ್ನ ಮುಂದಿನ ದಿನಗಳಲ್ಲಿ ಕಾಣಬೇಕಾದ ಎಲ್ಲಾ ಸೂಚನೆಗಳು ಗೋಚರಿಸುತ್ತಿವೆ. ಅಮೃತ್ 2.0 ಯೋಜನೆಯಡಿ ವಾಟದಹೊಸಹಳ್ಳಿಯಿಂದ ಗೌರಿಬಿದನೂರು ಮಾರ್ಗದ 8 ಹಳ್ಳಿಗಳಿಗೆ ಹಾಗೂ ನಗರಕ್ಕೆ ಕುಡಿಯುವ ನೀರು ಹರಿಸುವ ಯೋಜನೆ ಇದಾಗಿದ್ದು, ಎತ್ತಿನಹೊಳೆ ಯೋಜನೆಗೆ 6 ಕೋಟಿ ವಿಶೇಷ ಅನುದಾನ ನೀಡಿ ವಾಟದಹೊಸಹಳ್ಳಿ ಕೆರೆಗೆ ಪೈಪ್ಲೈನ್ ಹಾಕಿ ನೀರು ಹರಿಸಿ ಇದರಲ್ಲಿ ಅರ್ಧ ಭಾಗ ನೀರು ನಗರಕ್ಕೆ ತೆಗೆದುಕೊಂಡು ಹೋಗಲಾಗುವುದು ಎಂದು ಸಚಿವ ಬೈರತಿ ಸುರೇಶ್ ಹೇಳಿದ್ದಾರೆ. ಆದರೆ ಎತ್ತಿನಹೊಳೆ ಯೋಜನೆ ಯಾವಾಗ ಪೂರ್ಣಗೊಳ್ಳಲಿದೆ, ಯಾವಾಗ ಆ ಯೋಜನೆಯ ನೀರು ವಾಟದಹೊಸಹಳ್ಳಿ ಕೆರೆಗೆ ಬರಲಿದೆ, ಒಂದು ವೇಳೆ ಬಂದರೆ ಎಷ್ಟು ಪ್ರಮಾಣದ ನೀರು ಬರಲಿದೆ ಎಂಬ ಯಾವುದೇ ಮಾಹಿತಿಯನ್ನ ಇವರಿಗೂ ಶಾಸಕರಾಗಲಿ ಸಚಿವರಾಗಲಿ ನೀಡದಿರುವುದು ರೈತರ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ನಗರಾಭಿವೃದ್ಧಿ ಸಚಿವರಿಗೆ ಸಾಥ್ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಾಟದಹೊಸಹಳ್ಳಿ ರೈತರಿಗೆ ತೊಂದರೆ ನೀಡುವ ಉದ್ದೇಶವಿಲ್ಲ, ಕೆರೆ ಹೂಳು ತೆಗೆದು ಕೆರೆ ಕಟ್ಟೆ ಅಭಿವೃದ್ಧಿಪಡಿಸಲು ಅನುದಾನ ಶೀಘ್ರವೇ ಬಿಡುಗಡೆ ಮಾಡಲಾಗುವುದು. ಜೊತೆಗೆ ಎತ್ತಿನಹೊಳೆ ವಿಶೇಷ ಅನುದಾನದಲ್ಲಿ ವಾಟದಹೊಸಹಳ್ಳಿ ಕೆರೆಗೆ ಪೈಪ್ಲೈನ್ ಹಾಕಲಾಗುವುದು ಎಂದು ಅದೇ ರಾಗ ಹಾಡಿದ್ದಾರೆ. ಮತ್ತೊಂದು ವಿಚಾರ, ಈಗಾಗಲೇ ಕಾಲಕ್ಕೆ ಇವತ್ತು ನೀರಿನ ವಿಚಾರದಲ್ಲಿ ಏನು ಸರ್ಕಾರಗಳು ತಂದೆ ಆದಂತಹ ತೀರ್ಮಾನಗಳನ್ನ ಮಾಡ್ತದೆ. 1932 ಆಗಿರುವಂತಹ ಆದೇಶವನ್ನ ಮುಂದುವರಿಸಬೇಕು ಅಂತಕ್ಕಂಥದ್ದಿದೆ. ಯಾಕಂದ್ರೆ ಈಗ ತಮಗೆ ಗೊತ್ತಿದೆ, ಇವತ್ತು ಕಾವೇರಿ ವಿಚಾರದಲ್ಲಿ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಅಂತಾರಾಜ್ಯ ಸಮಸ್ಯೆಗಳು ಬಂದಾಗ ಬೇರೆ ಬೇರೆ ನಮ್ಮಲ್ಲೇ ಸಮಸ್ಯೆಗಳೀಗ ಉದಾಹರಣೆಗೆ ಜಕ್ಕಲಮಡುಗು ಸಂಸದರು ಗೊತ್ತಿದೆ, ಜಕ್ಕಲಮಡುಗಲ್ಲಿ ದೊಡ್ಡಬಳ್ಳಾಪುರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಆಗಿರ್ತಕ್ಕಂಥ ಒಡಂಬಡಿಕೆ. ಈ ರೀತಿ ಕಾಲಕ್ಕೆ ಕುಡಿಯೋ ನೀರಿನ ವಿಚಾರದಲ್ಲಿ ಬಹಳಷ್ಟು ಹೊಂದಾಣಿಕೆಗಳು ಅಥವಾ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಏನು ಕೆಲವು ತೀರ್ಮಾನಗಳನ್ನ ಸರ್ಕಾರಗಳು ಮಾಡುವಂಥದ್ದಿದೆ. ಅದರಿಂದ ಇವತ್ತು ಕುಡಿಯೋ ನೀರಿನ ಬಹಳ ಆದ್ಯತೆ ಕೊಡ್ತಕ್ಕಂಥದ್ದು. ಇವತ್ತು ನಗರೀಕರಣ ಆಗ್ತಾ ಇದೆ, ನಗರಗಳ ಒಂದು ಜನಸಂಖ್ಯೆ ಬೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ಮೂಲಭೂತವಾಗಿ ಯಾವುದೇ ಸರ್ಕಾರದ ಜವಾಬ್ದಾರಿ, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅವರ ಮೂಲಭೂತವಾದಂತಹ ಜವಾಬ್ದಾರಿ ಕನಿಷ್ಠ ಒಂದು ಶುದ್ಧವಾದಂತಹ ಕುಡಿಯೋ ನೀರು ಕೊಡ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲಿದೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಭಾಗಿತ್ವದ ಅಮೃತ್ 2.0 ಯೋಜನೆಯಡಿ ವಾಟದಹೊಸಹಳ್ಳಿ ಕೆರೆಗೆ ಎತ್ತಿನಹೊಳೆ ನೀರು ಹರಿಸಿದ ಬಳಿಕವಷ್ಟೇ ಕೆರೆಯ ನೀರನ್ನ ನಗರಕ್ಕೆ ಹರಿಸಲಾಗುವುದು. ಇದರಲ್ಲಿ ಯಾವುದೇ ಸಂದೇಹ ಬೇಡ. ಕುಡಿಯುವ ನೀರಿನ ವಿಚಾರದಲ್ಲಿ ರೈತರು ಸಹಕರಿಸುವಂತೆ ಕೋರುವ ಮೂಲಕ ಸಚಿವರ ಮಾತಿಗೆ ದನಿಗೂಡಿಸಿದ್ದಾರೆ. ಇದು ಅನೇಕ ದಶಕಗಳು, ನಾನು ಕೂಡ ಪಕ್ಕದ ಕ್ಷೇತ್ರದವನು, ಇವತ್ತು ಸಂಸದನಾಗಿ ಕೂಡ ನಾನು ನೋಡ್ತಾ ಇದ್ದೇನೆ. ಇದರ ಸಂಪೂರ್ಣ ವಿಷಯಗಳನ್ನ ಬಹುಶಃ ಶಾಸಕರು ಹೇಳ್ತಾರೆ. ನನಗೆ ಹೇಳ್ತಾ ಇದ್ರು, ಕೆಲವರೆಲ್ಲ ವಾಟದಹೊಸಳ್ಳಿ ರೈತರೆಲ್ಲ ಕೂಡ ನನಗೆ ಹೇಳ್ತಾ ಇದ್ರು,
ಈ ಯೋಜನೆ ಆದ್ರೆ ನಮಗೆ ನೀರಿಲ್ದಿರ ಆಗ್ತದೆ, ಬೆಳೆಗಳಿಗೆ ನೀರಿಲ್ದಿರ ಆಗ್ತದೆ, ನೀವು ಹೋಗ್ಬಾರ್ದು. ನಾನು ಹೇಳಿದೆ, ನಾನು ಕಾರ್ಯಕ್ರಮಕ್ಕೆ ಹೋಗ್ತೇನೆ. ಯೋಜನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡ್ತಾ ಇದ್ದಾವೆ. ನಾನು ಹೋಗದೆ ಇದ್ರೆ ತಪ್ಪಾಗ್ತದೆ. ನಗರ ಪ್ರದೇಶದ ಜನರು ಕೂಡ ಸುಮಾರು 73,000 ಜನಸಂಖ್ಯೆ ಇದ್ದಾರೆ ಅಂತೇಳಿ 2025 ಒಂದು ಅಂದಾಜು ಮಾಡಿದ್ದಾರೆ. ಜನಸಂಖ್ಯೆ 2011ರಲ್ಲಿ 50,000ಕ್ಕೂ ಹೆಚ್ಚಿದ್ರು. ಆದ್ರೆ 25ರಲ್ಲಿ 73,000 ಜನ ಇದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಮಾನ್ಯ ಶಾಸಕರಿಗೆ ಕೇಳಿದ್ರೆ ಅವ್ರು ಹೇಳಿದ್ರು, ಎತ್ತಿನ ಹೊಳೆ ಯೋಜನೆಯಲ್ಲಿ ನೀರು ವಾಟದೋಸಳ್ಳಿ ಕೆರೆ ಬರೋವರೆಗೂ ಕೂಡ ನಾವು ವಾಟದೋಸಳ್ಳಿ ಕೆರೆಯಿಂದ ಒಂದು ತೊಟ್ಟು ನೀರನ್ನ ಕೂಡ ಅಲ್ಲಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು. ಒಟ್ಟಿನಲ್ಲಿ ವಾಟದೋಸಹಳ್ಳಿ ಕೆರೆಯ ನೀರು ನಗರಕ್ಕೆ ಕೊಂಡೊಯ್ಯುವ ಯೋಜನೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವು ಪಡೆಯಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಪ್ರದೇಶದ ಜನತೆಯ ನೀರಿನ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಒದಗಿಸತಕ್ಕಂತಹ ಕಾರ್ಯಕ್ರಮ ಇದು. ದೊಡ್ಡ ತುಮಕೂರು ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳ ಸುಮಾರು 110 ವಿದ್ಯಾರ್ಥಿಗಳಿಗೆ ಅಗತ್ಯ ಕಲಿಕಾ ಪರಿಕರ ಹಾಗೂ ಟ್ರ್ಯಾಕ್ ಸೂಟ್ಗಳನ್ನು ವಿತರಣೆ ಮಾಡಲಾಗಿದೆ ಎಂದು ದೊಡ್ಡ ತುಮಕೂರು ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿಜಿ ಮಂಜುನಾಥ್ ಹೇಳಿದರು. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ, ಕಲಿಕಾ ಸಾಮಗ್ರಿ ಹಾಗೂ ಟ್ರ್ಯಾಕ್ ಶೂಟ್ ವಿತರಿಸಿ ಮಾತನಾಡಿದ ದೊಡ್ಡ ತುಮಕೂರು ಪಂಚಾಯಿತಿ ಮಾಜಿ ಅಧ್ಯಕ್ಷ ಟಿಜಿ ಮಂಜುನಾಥ್ ಅವರು, ಕಳೆದ 35 ವರ್ಷಗಳಿಂದ ನಿರಂತರವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡುತ್ತಿದ್ದೇವೆ. ಈ ಬಾರಿಯ ವಿಶೇಷ, ಕೆಲ ಸ್ನೇಹಿತರು ಜೊತೆಗೂಡುವ ಮೂಲಕ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ, ಪೆನ್ನು, ಜಾಮೆಟ್ರಿ ಬಾಕ್ಸ್, ಡ್ರಾಯಿಂಗ್ ಪೆನ್ಸ್ ಜೊತೆಗೆ ಟ್ರ್ಯಾಕ್ ಸೂಟ್ ವಿತರಣೆ ಮಾಡಲಾಗಿದೆ ಎಂದರು. ದೊಡ್ಡ ತುಮಕೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಟಿಜಿ ಮಂಜುನಾಥ್ ಅಂತ. ಸುಮಾರು ವರ್ಷಗಳ ಕಾಲದಿಂದ, ಒಂದು 35 ವರ್ಷಗಳ ಕಾಲದಿಂದ ಮಕ್ಕಳಿಗೆ ಬುಕ್ಸ್ ಕೊಡ್ತಾ ಬಂದಿದ್ವಿ. ಈ ವರ್ಷ ಒಂದಿಷ್ಟು ಸ್ನೇಹಿತರುಗಳು ಜೊತೆಗೂಡಿದ್ರು, ಇಡೀ ಪಂಚಾಯತಿ ಕೊಡೋಣ ಅಂತ. ಸುಮಾರು 110 ಜನಕ್ಕೆ ಮಕ್ಕಳಿಗೆ, ಪಂಚಾಯತಿ ಮಕ್ಕಳಿಗೆ ಇವತ್ತು ಟ್ರ್ಯಾಕ್ ಶೀಟು ಮತ್ತೆ ಇದನ್ನ ಕೊಟ್ಟಿದ್ದೀವಿ. ಮುಂದಿನ ಒಂದು ದಿನಗಳಲ್ಲಿ ಅವರಿಗೆ ಸಮವಸ್ತ್ರ ಹೊಲಿಸ್ಕೊಳ್ಳುವಂಥದ್ದು ಅಂತಾನು ನಿರ್ಧಾರ ಮಾಡಿದ್ದೀವಿ. ಎಲ್ಲಾ ಮಕ್ಕಳಿಗೂ, ಇಡೀ ಪಂಚಾಯತಿಯ ಎಲ್ಲಾ ಮಕ್ಕಳಿಗೂ ಸಮವಸ್ತ್ರನ್ನ ಮಾಡ್ಕೊಡುವಂಥದ್ದು ಆಗುತ್ತೆ. ಇವತ್ತು ಬಹು ವಿಶೇಷವಾಗಿ ಏನಂತ ಹೇಳಿದ್ರೆ, ನಮ್ಮ CDPO ರವಿ ಅವರು ಟ್ರಾನ್ಸ್ಫರ್ ಆಗಿ ಹೋಗಿದ್ರು. ಅವ್ರಿಗೊಂದು ಅಭಿನಂದನೆ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಅದನ್ನು ಇದ್ರ ಜೊತೆನಲ್ಲೇ ನಾವು ಮಾಡಿದ್ದು ನನಗೆ ತುಂಬಾ ಖುಷಿ ಅನಿಸ್ತು. ಎರಡನೇದು ಏನಂತ ಹೇಳಿದ್ರೆ, ತುಂಬಾ ಆತ್ಮೀಯರು ಎಲ್ಲ ಸೇರ್ಕೊಂಡು ನಮ್ಮ ಕರಗಯ್ಯನವರು, ಶ್ರೀಯುತ PKB ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ನಿವೃತ್ತಿ ಹೊಂದಿರತಕ್ಕಂಥವ್ರು, ಅವರೇ ನಮಗೆ ಈ ಸರ್ತಿಯ ಮಾರ್ಗದರ್ಶಿಗಳು. ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಿದ್ಧಪಡಿಸಿದ ಶಾಲಾ ಸಮವಸ್ತ್ರ ನೀಡಲಾಗುವುದು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸರ್ಕಾರಿ ಶಾಲೆಗಳನ್ನು ಉಳಿಸುವುದೇ ಆಗಿದೆ. ತಾಲೂಕಿನಲ್ಲಿ ಸುಮಾರು 100 ವರ್ಷಗಳ ಇತಿಹಾಸವಿರುವ ದೊಡ್ಡ ತುಮಕೂರು ಶಾಲೆ ಖಾಸಗಿ ಶಾಲೆಗಳ ಪ್ರಭಾವದಿಂದ ಕಾಲಕ್ರಮೇಣ ತನ್ನ ಅಸ್ತಿತ್ವ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರಿ ಶಾಲೆ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳನ್ನು ಉತ್ತೇಜಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಮುಂದೆ ದಾನಿಗಳ ನೆರವು ಪಡೆಯುವ ಮೂಲಕ ಶಾಲೆಯನ್ನು ನವೀಕರಣಗೊಳಿಸಲು ಮುಂದಾಗಲಿದ್ದೇವೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಕೆಸಿ ವ್ಯಾಲಿ ನೀರು 3 ಹಂತಗಳಲ್ಲಿ ಶುದ್ಧೀಕರಿಸುವುದಾದರೆ ಕೋಲಾರ ಜಿಲ್ಲೆಗೆ ಹರಿಸಿ, ಇಲ್ಲವಾದರೆ ಕೋಲಾರಕ್ಕೆ ಕೆಸಿ ವ್ಯಾಲಿ ನೀರಿನ ಅವಶ್ಯಕತೆಯೇ ಇಲ್ಲ ಎಂದು ಶ್ರೀನಿವಾಸಪುರ ಶಾಸಕ ವೆಂಕಟಶಿವಾರೆಡ್ಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನ ಕೆಸಿ ವ್ಯಾಲಿ ನೀರು ಒಂದು ಹಂತದಲ್ಲಿಯೂ ಶುದ್ಧೀಕರಿಸುತ್ತಿಲ್ಲ. ಕೊಳಚೆ ನೀರು ನೇರವಾಗಿ ಕೋಲಾರದ ಕೆರೆಗಳಿಗೆ ಹರಿಸಲಾಗುತ್ತಿದೆ. ಶುದ್ಧೀಕರಿಸದ ನೀರು ಹರಿಸುತ್ತಿರುವುದರಿಂದ ಕೋಲಾರದ ವಾತಾವರಣ ಕಲುಷಿತಗೊಳ್ಳುತ್ತಿದೆ. ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುತ್ತಿರುವ ಹಣ್ಣು ತರಕಾರಿಗಳು ಗುಣಮಟ್ಟ ಕಳೆದುಕೊಳ್ಳುತ್ತಿವೆ. ಕೋಲಾರ ಜಿಲ್ಲೆಯ ಹಣ್ಣು ತರಕಾರಿಗಳನ್ನು ಸೇವಿಸುತ್ತಿರುವ ಬೆಂಗಳೂರು ಜನತೆಯ ಆರೋಗ್ಯಕ್ಕೂ ಹಾನಿಯಾಗಲಿದೆ ಎಂದು ಶ್ರೀನಿವಾಸಪುರ ಶಾಸಕ ವೆಂಕಟಶಿವಾರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಹೇಳಿದ್ದೇನೆ, ಮೊನ್ನೆ ನಾವು ಶಾಸಕರ ಕಮಿಟಿ, ಲೆಜಿಸ್ಲೇಚರ್ ಕಮಿಟಿಗೆ ಹೋಗಿದ್ವು. ಅದರಲ್ಲಿ BWSSBನವರು, BDNವರು, ಕಾರ್ಪೊರೇಷನವರು, ಎಲ್ಲ ಅಧಿಕಾರಿಗಳು ಕೂಡ ಇದ್ದರು.
ಸೊ ನಾವು ಕೂಲಂಕುಷವಾಗಿ ಅದನ್ನು ಚರ್ಚೆ ಮಾಡಿದ್ವು ಮತ್ತು ಎಲ್ಲ ನೋಡಿದ್ವು ವಾಸ್ತವಾಂಶ. ನನ್ನ ಆಗ್ರಹ ಇಷ್ಟೇ ಸರ್ಕಾರಕ್ಕೆ, ಬಹುಶಃ ಪೈಪ್ಲೈನ್ ಎಲ್ಲ ನೀವು 100% ಹಾಕಿದ್ದೀರಿ. ಇಡೀ ಕ್ಷೇತ್ರದಲ್ಲಿ ಶ್ರೀನಿವಾಸಪುರ ಓಲ್ಡ್ ತಾಲ್ಲೂಕಲ್ಲಿ ಎಲ್ಲ ಗ್ರಾಮಗಳಲ್ಲಿ, ಅನೇಕ ಗ್ರಾಮಗಳಲ್ಲಿ ಇವಾಗ ಬಾರ್ಡ್ರ್ವರೆಗೂ ಪೈಪ್ಲೈನ್ ಹಾಕಿದ್ದೀವಿ. ಬರೀ ಪೈಪ್ಲೈನ್ ಇದೆ, ಎಲ್ಲಿ ಕೂಡ ಒಂದು ಟ್ಯಾಂಕಲ್ಲಿ ಕೂಡ ನೀರು ಬಂದಿಲ್ಲ. ಇವಾಗ ನಾನು ಆಗ್ರಹ ಪಡಿಸ್ತೇನೆ ಸರ್ಕಾರವನ್ನು, ಇದು ಟೆರಿಷರಿ 3ನೇ ಹಂತದಲ್ಲಿ ನೀವು ಶುದ್ಧೀಕರಣ ಮಾಡಿ ನೀರು ಬಿಡುವಂಗಿದ್ರೆ ಕೊಡಿ, ದಯವಿಟ್ಟು ಇಲ್ದಿದ್ರೆ ನಿಮ್ಮ ಈ ನೀರು ನಾವು ವಿರೋಧ ಮಾಡ್ತೇವೆ. ವಿಷಕಾರಕ ನೀರನ್ನು ಕೋಲಾರ ಜಿಲ್ಲೆಯ ಜನತೆ ಕುಡಿಯುತ್ತಿರುವುದರಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಪೈಪ್ಲೈನ್ ಅಳವಡಿಸಲಾಗಿದೆ, ಆದರೆ ನೀರು ಹರಿಯುತ್ತಿಲ್ಲ. 3 ಹಂತದಲ್ಲಿ ನೀರು ಶುದ್ಧೀಕರಿಸಿ ಹರಿಸುವುದಾದರೆ ಹರಿಸಿ, ಇಲ್ಲವಾದರೆ ನಮಗೆ ಆ ನೀರಿನ ಅವಶ್ಯಕತೆ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ರೇಷ್ಮೆ ನಗರ ಶಿಡ್ಲಘಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ನಾಗರಿಕರು ಪ್ರತಿನಿತ್ಯ ಕಿರಿಕಿರಿ ಅನುಭವಿಸುವಂತಾಗಿದೆ. ನಗರದಲ್ಲಿ ಸಂಜೆ ವೇಳೆ ಖಾಸಗಿ ಶಾಲಾ ಬಸ್ಗಳ ಸಂಚಾರ ಹೆಚ್ಚಾಗಿ ನಗರ ಪ್ರದೇಶದಲ್ಲಿ ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಉಂಟಾಗಿ ನಾಗರಿಕರು ಸಂಕಷ್ಟ ಎದುರಿಸುವಂತಾಗಿದೆ. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಿಂದ ಮಯೂರ ಸರ್ಕಲ್ ಕಡೆ ಬಸ್ಸುಗಳು ಹೋಗುವ ಬರುವ ವೇಳೆ ಅಕ್ಕಪಕ್ಕದಲ್ಲಿ ದ್ವಿಚಕ್ರ ವಾಹನಗಳು ಯದ್ವಾತದ್ವಾ ನಿಲ್ಲಿಸುವುದರಿಂದ ಖಾಸಗಿ ಶಾಲಾ ಬಸ್ಗಳು ರಸ್ತೆಯ ಮಧ್ಯೆ ಸಿಲುಕಿ ಟ್ರಾಫಿಕ್ ಜಾಮ್ ಉಂಟಾಗುತ್ತದೆ. ಇದು ಕೇವಲ ಒಂದು ದಿನದ ಸಮಸ್ಯೆಯಲ್ಲ, ಪ್ರತಿನಿತ್ಯ ಇದೇ ರೀತಿ ಇದ್ದು ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಿನಿಂದ ಅನುಷ್ಠಾನ ಮಾಡಬೇಕಿದ್ದ ಪೊಲೀಸ್ ಇಲಾಖೆ ಈ ಕಡೆ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪ ನಾಗರಿಕರಿಂದ ಕೇಳಿಬಂದಿದೆ. ಖಾಸಗಿ ಶಾಲಾ ಬಸ್ಗಳು ಸಂಚಾರ ಮಾಡುತ್ತಿವೆ. ನಗರ ಪ್ರದೇಶದಲ್ಲಿ ಶಾಲಾ ವಿದ್ಯಾರ್ಥಿಗಳನ್ನ ಇಳಿಸುವುದರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತದೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ನಾಗರಿಕರು ದೂರಿದ್ದಾರೆ. ನಗರಸಭೆ ಮುಂಭಾಗದಲ್ಲಿ ಪ್ರತಿನಿತ್ಯ ವಾಹನಗಳ ಸಂಚಾರ ಅಧಿಕವಾಗಿದೆ. ಅನೇಕ ಸಂದರ್ಭದಲ್ಲಿ ನಗರಸಭೆಯಲ್ಲಿ ಸಾರ್ವಜನಿಕ ಕೆಲಸಗಳಿಗೆ ಬರುವ ನಾಗರಿಕರು ರಸ್ತೆಯ ಅಡ್ಡಲಾಗಿ ವಾಹನಗಳನ್ನು ನಿಲ್ಲಿಸುವುದರಿಂದ ಕೆಲವೊಮ್ಮೆ ಖಾಸಗಿ ಶಾಲಾ ಬಸ್ಗಳು ಸಂಚಾರಕ್ಕೆ ತೊಡಕಾಗುತ್ತವೆ. ನಗರದಲ್ಲಿ ಖಾಸಗಿ ಶಾಲಾ ಬಸ್ಗಳು ಪ್ರವೇಶ ಮಾಡುವ ವೇಳೆ ಸಂಚಾರ ನಿಯಮಗಳ ಕುರಿತು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಾಗರಿಕರು ಮತ್ತು ವಾಹನ ಸವಾರರಲ್ಲಿ ಅರಿವು ಮೂಡಿಸಬೇಕಿದೆ. ಪುರಸಭೆಯಿಂದ ನಗರಸಭೆಯಾಗಿ ಮೇಲ್ದರ್ಜೆಗೇರಿರುವ ಶಿಡ್ಲಘಟ್ಟ ನಗರದಲ್ಲಿ ಪ್ರತಿನಿತ್ಯ ವಾಹನಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಜೊತೆಗೆ ಖಾಸಗಿ ಶಾಲಾ ಬಸ್ಸುಗಳ ಸಂಚಾರ ಅಧಿಕವಾಗಿದ್ದರಿಂದ ಪ್ರತಿನಿತ್ಯ ಟ್ರಾಫಿಕ್ ಜಾಮ್ ಉಂಟಾಗಿ ನಾಗರಿಕರು ಕಿರಿಕಿರಿ ಅನುಭವಿಸುವಂತಾಗಿದೆ. ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಂಚಾರ ನಿಯಮಗಳನ್ನು ಪಾಲಿಸುವ ವಿಚಾರದಲ್ಲಿ ಅರಿವು ಮೂಡಿಸಬೇಕು. ಖಾಸಗಿ ಶಾಲಾ ಬಸ್ಸುಗಳ ಸುಗಮ ಸಂಚಾರದ ಜೊತೆಗೆ ನಗರದಲ್ಲಿ ಅಡ್ಡಾದಿಡ್ಡಿ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಹಾಕುತ್ತಾರೆಯೇ ಕಾದು ನೋಡಬೇಕಾಗಿದೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗುಡಿಬಂಡೆ ತಾಲೂಕಿನಲ್ಲಿ ಸಾರಿಗೆ ಸಂಪರ್ಕ ಹದಗೆಟ್ಟಿರುವುದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದ್ದು, ಗುಡಿಬಂಡೆ ತಾಲೂಕಿನಲ್ಲಿ ಸಮರ್ಪಕ ಸಾರಿಗೆ ವ್ಯವಸ್ಥೆ ಹಾಗೂ ಬಸ್ ಡಿಪೋ ಆಗಬೇಕೆಂದು ಒತ್ತಾಯಿಸಿ ಗುಡಿಬಂಡೆ ಸರ್ಕಾರಿ ಘಟಕ ಸ್ಥಾಪನಾ ಹೋರಾಟ ವೇದಿಕೆ ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸಲಾಯಿತು. ಗುಡಿಬಂಡೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ರಸ್ತೆ ತಡೆ ನಡೆಸಿ ನಂತರ ಗುಡಿಬಂಡೆ ಸಾರಿಗೆ ಘಟಕ ಸ್ಥಾಪನೆ ಹೋರಾಟ ವೇದಿಕೆ ಅಧ್ಯಕ್ಷ ಜಿವಿ ಗಂಗಪ್ಪ ಮಾತನಾಡಿ, ತಾಲೂಕಿಗೆ ಕೊರೋನಾಗಿಂತ ಮುಂಚೆ ಬರುತ್ತಿದ್ದ ಹಲವು ಬಸ್ ಮಾರ್ಗಗಳನ್ನು ನಿಲ್ಲಿಸಲಾಗಿತ್ತು. ಕೋವಿಡ್ ಛಾಯೆ ಜನರಿಂದ ಮರೆಯಾಗಿ ಧೈರ್ಯವಾಗಿ ಸಂಚಾರ ಮಾಡುತ್ತಿದ್ದರೂ ನಿಂತು ಹೋಗಿರುವ ವಾಹನ ಮಾರ್ಗಗಳು ಇನ್ನೂ ಕಾರ್ಯಾಚರಣೆಯಾಗದೆ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎಂದರು. ಗುಡಿಬಂಡೆ ತಾಲೂಕು ಕೇಂದ್ರಕ್ಕೆ ಮತ್ತು ತಾಲೂಕಿನಾದ್ಯಂತ ಗ್ರಾಮಗಳಿಗೆ ಸಮರ್ಪಕ ಸಾರಿಗೆಯನ್ನು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮತ್ತು ಘಟಕ ಸ್ಥಾಪನೆ ಮಾಡಬೇಕಂತ ಒತ್ತಾಯಿಸಿ ಇವತ್ತು ಗುಡಿಬಂಡೆ ತಾಲೂಕು ಕೇಂದ್ರದಲ್ಲಿ ನಾವು ರಸ್ತೆ ತಡೆಯನ್ನು ಹಮ್ಮಿಕೊಂಡು
ಅದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಇಲಾಖೆ ಪರವಾಗಿ ಇವತ್ತು ನಮ್ಮ ಬಾಗೇಪಲ್ಲಿ ಘಟಕದ ವ್ಯವಸ್ಥಾಪಕರಾದ ಶ್ರೀನಿವಾಸ ಮೂರ್ತಿಗಳು ಬಂದಿದ್ದಾರೆ. ಅವರ ಕೈಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಆಮೇಲೆ ಮೇಲಾಧಿಕಾರಿಗಳಿಗೆ ಏನು ನಿಮ್ಮ ಮನವಿಯನ್ನು ತರಿಸ್ಬೇಕು ಅಂತ ತಲುಪಿಸ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ಒಂದೇ ಒಂದು ಬೇಡಿಕೆ ಘಟಕ ಸ್ಥಾಪನೆ ಆಗಲೇಬೇಕು ಅನ್ನೋದು ಒಪ್ಪಂದ ನಮ್ಮ ತೀರ್ಮಾನ ಆಗಿರುತ್ತೆ. ಸಮರ್ಪಕ ಸಾರಿಗೆ ಮುಂದುವರಿಸುವಂತೆ ಸಾರಿಗೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರು ಸಂಚಾರ ಮಾಡಲು ಕಷ್ಟಕರವಾಗಿದೆ. ಈಗಾಗಲೇ ಸಾರಿಗೆ ಘಟಕ ಸ್ಥಾಪನೆ ಮಾಡಲು 10 ಎಕರೆ ಜಮೀನು ಮಂಜೂರು ಮಾಡಿಸಿ ದಶಕಗಳು ಕಳೆಯುತ್ತಿದ್ದರೂ ಇಲಾಖೆ ನಿರ್ಲಕ್ಷ್ಯದಿಂದ ವಿಳಂಬ ಮಾಡುತ್ತಿದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ಸಾರಿಗೆ ಘಟಕ ಸ್ಥಾಪನೆ ಮಾಡಲು ತುರ್ತು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಮಂಜುನಾಥ್ ಮಾತನಾಡಿ, ಗುಡಿಬಂಡೆ ತಾಲೂಕು ಎಂದರೆ ಸಾರಿಗೆ ಅಧಿಕಾರಿಗಳಿಗೆ ಕೀಳು ಮಟ್ಟದಲ್ಲಿ ನೋಡುತ್ತಿದ್ದಾರೆ. ಇತ್ತ ಬರುವ ಸಾರಿಗೆಯನ್ನು ವಾರಾಂತ್ಯದಲ್ಲಿ, ಹಬ್ಬ ಹರಿದಿನಗಳಲ್ಲಿ, ರಾಜಕೀಯ ಸಮಾರಂಭಗಳಲ್ಲಿ ಬೇರೆಡೆಗೆ ಹಾಕಿ ನಮ್ಮ ಜನರಿಗೆ ವಿನಾಕಾರಣ ತೊಂದರೆ ಮಾಡುತ್ತಿದ್ದಾರೆ. ಕೇಳಿದರೆ ಯಾವುದೇ ರೀತಿಯ ಉತ್ತರವನ್ನು ಸಹ ನೀಡದೆ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಮಾಡಿದ್ವಿ, ಇಷ್ಟಾದರೂ ಸಹ ನಮ್ಮ ಗುಡಿಬಂಡೆಗೆ ಮಲತಾಯಿ ಧೋರಣೆ ಹಣ ತೋರ್ತಾ ಇದ್ದಾರೆ. ಇದಕ್ಕೂ ನಿಜಕ್ಕೂ ನೋವಿನ ಸಂಗತಿ ಆಗುತ್ತೆ. ಈ ಗುಡಿಬಂಡೆಗೆ ಬರುವಂತ ಬಸ್ಸುಗಳು ಎಲ್ಲರಲ್ಲೇ ಕೆಟ್ಟು ನಿಂತೋಗ್ತಾ ಇರೋದನ್ನ ನಾವು ಈಗಾಗಲೇ ಗ್ರೂಪ್ಗಳಲ್ಲಿ ಕೂಡ ಆಗ್ತಾ ಇದ್ವಿ. ಗುಡಿಬಂಡೆ ಅಂದ್ರೆ ಸಾರಿಗೆಗೆ ಯಾಕೋ ನಿರ್ಲಕ್ಷ್ಯ, ಅದು ಯಾಕೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಈ ಜಾಗ ಕೊಟ್ಟು ಈ ಬಾಗೇಪಲ್ಲಿ ರೋಡಲ್ಲಿ ಬಸ್ ಡಿಪೋಗಾಗಿ ಸುಮಾರು 10 ಎಕರೆ ಜಾಗ ಕೊಟ್ಟು ಸುಮಾರು 10 ರಿಂದ 12 ವರ್ಷ ಆಗಿದೆ. ಇದುವರೆಗೂ ಸಹ ಘಟಕ ನಿರ್ಮಾಣಕ್ಕಾಗಲಿ ಯಾವುದೇ ಇದಕ್ಕಾಗಲಿ ಪ್ರೋಸೆಸ್ನ ಮಾಡೋದಕ್ಕೆ ನಿರ್ಲಕ್ಷ್ಯನ ವಹಿಸಿದ್ದಾರೆ. ಈಗಾಗಲೇ ನಮ್ಮ ಉತ್ತಮ MD ಅವರು ಬಂದಿದ್ದಾರೆ, ಅಕ್ರಮ್ ಬಾಷಾ ಸರ್, ಅವ್ರಿಗೂ ಸಹ ನಾವು ಈ ಒಂದು ಬಸ್ ಡಿಪೋ ಬೇಕು ಅಂತೇಳಿ ನಾವು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೀವಿ. ನಿವೃತ್ತ ಉಪನ್ಯಾಸಕ ಬಿ ಅಮರ್ ಜಾನ್ ಮಾತನಾಡಿ, ತಾಲೂಕಿನಲ್ಲಿ ದಿನೇ ದಿನೇ ಸಾರಿಗೆ ಸಮಸ್ಯೆ ಉಲ್ಬಣವಾಗುತ್ತಿದ್ದು, ಇದರಿಂದ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ನೌಕರರಿಗೆ, ಕೂಲಿ ಕಾರ್ಮಿಕರಿಗೆ ತುಂಬಾ ತೊಂದರೆಯಾಗಿದೆ. ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಸಾರಿಗೆ ಸಮಸ್ಯೆಯನ್ನು ಬಗೆಹರಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದರು. ನಂತರ ಬಾಗೇಪಲ್ಲಿ ಸಾರಿಗೆ ಘಟಕ ವ್ಯವಸ್ಥಾಪಕ ಶ್ರೀನಿವಾಸ ಮೂರ್ತಿಗೆ ಮನವಿ ಸಲ್ಲಿಸಲಾಯಿತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ತಾಲೂಕು ನಿರ್ಲಕ್ಷ್ಯ ಮಾಡುತ್ತಿರುವ ಸಾರಿಗೆ ಇಲಾಖೆಗೆ ಹೇಳಿ ಧಿಕ್ಕಾರ. ಹಲವು ವರ್ಷಗಳ ಸಾರ್ವಜನಿಕರ ಬೇಡಿಕೆ ಕೊನೆಗೂ ಈಡೇರುವ ಕಾಲ ಬಂದಿದೆ. ಕೋಲಾರ ಶ್ರೀನಿವಾಸಪುರ ಮುಖ್ಯ ರಸ್ತೆ ಕಾಮಗಾರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಕೋಲಾರ ಸಂಸದರು ಮತ್ತು ಶ್ರೀನಿವಾಸಪುರ ಶಾಸಕರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಅಂತೂ ಇಂತೂ ಹಲವು ಕಾಮಗಾರಿಗಳಿಗಾದರೂ ಚಾಲನೆ ದೊರೆತಂತಾಗಿದೆ. ಕೋಲಾರ ಶ್ರೀನಿವಾಸಪುರ ರಸ್ತೆ ಕಾಮಗಾರಿ, ಶ್ರೀನಿವಾಸಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ನಿರ್ಮಾಣಕ್ಕೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಹಾಗೂ ಶ್ರೀನಿವಾಸಪುರ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಇಂದು ಭೂಮಿ ಪೂಜೆ ನೆರವೇರಿಸಿದರು. ಶ್ರೀನಿವಾಸಪುರದಿಂದ ಕೋಲಾರ ಮುಖ್ಯ ರಸ್ತೆ ಕಿರಿದಾಗಿದ್ದು, ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಈ ರಸ್ತೆಯಲ್ಲಿ ವಾಹನ ಚಾಲಕರು ಗುಂಡಿಗಳನ್ನು ತಪ್ಪಿಸಲು ಹೋಗಿ ಬಹಳಷ್ಟು ಅಪಘಾತಗಳು ಸಂಭವಿಸಿವೆ. ಹಲವು ಬಾರಿ ಸಾರ್ವಜನಿಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರೂ ಯಾವುದೇ ಉಪಯೋಗವಾಗಿರಲಿಲ್ಲ. ಕೊನೆಗೂ ಮುದವಾಡಿ ಗ್ರಾಮದ ಬಳಿ ರಸ್ತೆ ಕಾಮಗಾರಿಗೆ ಸಂಸದ ಮಲ್ಲೇಶ್ ಬಾಬು, ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ಈ ರಸ್ತೆ 10 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಮುದವಾಡಿ ಗ್ರಾಮದ ಕೆರೆಯಿಂದ ದಳಸನೂರು ಗ್ರಾಮದ ತನಕ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಯಲಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಅಂದಾಜು 60 ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಮಾಡಲಾಗುತ್ತಿದೆ. 2 ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಹಾಗೂ ಕಾಮಗಾರಿ ಗುಣಮಟ್ಟದಿಂದ ಕೂಡಿರಬೇಕು ಎಂದು ಶಾಸಕರು, ಸಂಸದರು ಗುತ್ತಿಗೆದಾರರಿಗೆ ಸೂಚಿಸಿದರು. ಕೋಲಾರ ಶ್ರೀನಿವಾಸಪುರ ರೋಡು
ಅನೇಕ ವರ್ಷಗಳಿಂದ ಭಾರಿ ಹೆಚ್ಚಿನ ಒಂದು ಟ್ರಾಫಿಕ್ ಇರುವ ಒಂದು ರೋಡು. ಅನೇಕ ಆಕ್ಸಿಡೆಂಟ್ಗಳು ಯಾವಾಗಲೂ ಕೂಡ ಆಗ್ತಾ ಇರ್ತದೆ. ಇಲ್ಲಿ ಕೋಲಾರದಿಂದ ಬಹುಶಃ ಅವರು ನಮ್ಮ MLA ಕೋಲಾರ ಲೋಕಲ್ MLA ಅಲ್ಲಿ ಹಾಕಿದ್ದಾರೆ, CRF ಹಾಕಿದ್ದಾರೆ. ಅಲ್ಲಿವರೆಗೂ ಕವರ್ ಆಗುತ್ತೆ ಅವರ ಪೋರ್ಷನ್. ನಮ್ಮ ಕ್ಷೇತ್ರ ಇಲ್ಲಿಂದ ದಳಸೂರುವರೆಗೆ ಸುಮಾರು 3.4 ಕಿಲೋಮೀಟ್ರ್. ಇವಾಗ 5 ಮೀಟ್ರ್ ಇದೆ ಈ ರೋಡು. ಇದನ್ನು 7 ಮೀಟ್ರಿಗೆ ನಾವು ಮಾಡ್ತಾ ಇದ್ದೇವೆ. 7 ಮೀಟ್ರ್ ಅಂದರೆ ಅಗಲ ಜಾಸ್ತಿ ಬರುತ್ತೆ. ಈ ಮುದವಾಡಿ ನಮ್ಮ ಕಲ್ವರ್ಕಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ಅಲ್ಲಿ ದಳಸೂರು ಕರುವರೆಗೂ ಕರು ಇನ್ಕ್ಲೂಡ್ ಆಗುತ್ತಲ್ಲಪ್ಪ, ಕರು ಕ್ಲಿಯರ್ ಆಗುತ್ತೆ. ಕರು ದಾಟಿ ಅಲ್ಲಿಂದ ಇದಾಗುತ್ತೆ. ಮತ್ತು ಇದು ಈ ಮೋರಿ ನಮ್ಮ ಮಿತ್ರರು ಹೇಳ್ತಾ ಇದ್ರು, ಅದು ಇವಾಗ ಅಲ್ಲಿಂದ ಬ್ರಿಡ್ಜು ಮಾಡ್ತಾರೆ. ಅದನ್ನು ಕ್ಲಾರಿಫೈ ಮಾಡಿಕೊಡ್ತೇವೆ ಇವಾಗ MI ಅವರ ಹತ್ರ. ಈಶ್ವರ್, CTV ನ್ಯೂಸ್, ಕೋಲಾರ. ರೈತರಿಗೆ ನಿರಂತರವಾಗಿ ಹಾಲಿಗೆ ಪ್ರೋತ್ಸಾಹಧನ ನೀಡುತ್ತಿರುವುದು ಕರ್ನಾಟಕದಲ್ಲಿ ಮಾತ್ರ. ಬಿಜೆಪಿಯವರು ಈಗ ಮಹಾರಾಷ್ಟ್ರ ಮತ್ತು ಅಸ್ಸಾಮಿನಲ್ಲಿ ಜಾರಿಗೆ ತರಲು ತೀರ್ಮಾನಿಸಿದ್ದಾರೆ ಎಂದು ಬಮೂಲ್ ಅಧ್ಯಕ್ಷ DK ಸುರೇಶ್ ಹೇಳಿದರು. ದೊಡ್ಡಬಳ್ಳಾಪುರ ನಗರದ ಬಮೂಲ್ ಶಿಬಿರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ರೈತರೊಂದಿಗೆ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಬಮೂಲ್ ಅಧ್ಯಕ್ಷ DK ಸುರೇಶ್ ಅವರು, ಬಮೂಲ್ನಲ್ಲಿ 17 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದೆ, 12 ಲಕ್ಷ ಲೀಟರ್ ಹಾಲು ಮಾರಾಟವಾಗುತ್ತಿದೆ, 2 ಲಕ್ಷ ಲೀಟರ್ ಹಾಲು ಉಪ ಉತ್ಪನ್ನಗಳಿಗೆ ಬಳಸಲಾಗುತ್ತಿದ್ದು 3 ಲಕ್ಷ ಲೀಟರ್ ಹಾಲು ಪೌಡರ್ ಉತ್ಪಾದನೆಗೆ ಬಳಸಲಾಗುತ್ತಿದೆ ಎಂದರು. ಪ್ರತಿನಿತ್ಯ 6 ಲಕ್ಷ ಲೀಟರ್ ಹಾಲಿಗೆ ತಲಾ 1 ರು ನಷ್ಟ ಮಾಡಿಕೊಂಡು ಮಾರುಕಟ್ಟೆಗೆ ನೀಡಲಾಗುತ್ತಿದೆ. ಬಮೂಲ್ನಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣಿಸುತ್ತಿವೆ. ಸಂಪೂರ್ಣವಾಗಿ ವ್ಯವಸ್ಥೆ ಸರಿ ಮಾಡಬೇಕಿದೆ. ಆಡಳಿತ ವೆಚ್ಚ ಕಡಿತಗೊಳಿಸಿ ಹಾಲಿನ ಗುಣಮಟ್ಟ ಹೆಚ್ಚಿಸಬೇಕಿದೆ. ರೈತರ ಸಮಸ್ಯೆ ಕೇಳಲು ಬಮೂಲ್ನಿಂದ ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಕಾಲ್ ಸೆಂಟರ್ ತೆರೆಯಲಾಗುವುದು. ಬಮೂಲ್ ಅಧ್ಯಕ್ಷನಾದ ಬಳಿಕ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ರೈತರ ಒಕ್ಕೂಟದ ಸಮಸ್ಯೆಗಳನ್ನು ತಿಳಿಯಲಾಗುತ್ತಿದೆ. ದೊಡ್ಡಬಳ್ಳಾಪುರದಲ್ಲಿ ಹಾಲು ಪೂರೈಕೆ ಕಡಿಮೆಯಾಗಿದ್ದು, ಇದನ್ನು ಹೆಚ್ಚಿಸಲು ಕೈಗೊಳ್ಳಬೇಕಾದ ಮಾರ್ಗೋಪಾಯಗಳ ಕುರಿತು ಚರ್ಚಿಸುತ್ತೇನೆ. 160 ಉಪ ಉತ್ಪನ್ನಗಳಿವೆ. ಇದನ್ನು ಜನರಿಗೆ ತಲುಪಿಸಬೇಕಿದೆ. ರೈತರಿಗೆ ಹಸುಗಳನ್ನು ಖರೀದಿ ಮಾಡಲು BDCC ಬ್ಯಾಂಕ್ನಿಂದ 3% ಬಡ್ಡಿ ದರದಲ್ಲಿ 15 ಲಕ್ಷದವರೆಗೂ ಸಾಲ ನೀಡಲು ಕ್ರಮ ಜರುಗಿಸಲಾಗುವುದು ಎಂದರು. ಇನ್ನು ಬಮೂಲ್ ನಿರ್ದೇಶಕ BC ಆನಂದ್ ಮಾತನಾಡಿ, ತಾಲೂಕಿನಲ್ಲಿ 22,000 ರೈತ ಕುಟುಂಬಗಳು ಹಾಲು ಉತ್ಪಾದನೆಯಲ್ಲಿ ತೊಡಗಿವೆ. ಬಮೂಲ್ಗೆ ದೊಡ್ಡಬಳ್ಳಾಪುರ, ದೇವನಹಳ್ಳಿ ಕಿರೀಟಗಳಿದ್ದಂತೆ. ಈ ಭಾಗದಲ್ಲಿ ಟೆಟ್ರಾ ಪ್ಯಾಕ್ ಘಟಕಕ್ಕೆ ಜಮೀನು ಖರೀದಿ ಮಾಡಲು DCM DK ಶಿವಕುಮಾರ್ ಸೂಚನೆಯಂತೆ 15 ಎಕರೆ ಜಮೀನು ಖರೀದಿ ಮಾಡಲಾಗಿದೆ. ಶೀಘ್ರವಾಗಿ ಘಟಕ ಸ್ಥಾಪನೆಗೆ ಕ್ರಮ ವಹಿಸಿ ಎಂದು ಬಮೂಲ್ ಅಧ್ಯಕ್ಷರಿಗೆ ಮನವಿ ಮಾಡಿದರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಕಾರ್ಗಿಲ್ ವಿಜಯ ದಿನಕ್ಕೆ 26ನೇ ವರ್ಷದ ಸಂಭ್ರಮ. ಭಾರತೀಯ ಸೇನೆಯ ಶೌರ್ಯ, ಸಾಹಸಗಾದೆ ಎಂದೆಂದಿಗೂ ಪ್ರೇರಣಾದಾಯಕ. ಭಾರತದ ವೀರ ಯೋಧರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ಜೊತೆಗೆ ಕಾರ್ಗಿಲ್ ವೀರಮರಣ ಹೊಂದಿದ ಯೋಧ BA ರಫೀವುಲ್ಲಾ ಅವರಿಗೆ ನಮನ ಸಲ್ಲಿಸುವುದಾಗಿ ಭಾರತೀಯ ನಿವೃತ್ತ ಯೋಧ ಅಮರ್ನಾಥ್ ಬಾಬು ಹೇಳಿದರು.
ಬಾಗೇಪಲ್ಲಿ ಪಟ್ಟಣದ ಡಿಸಿಸಿ ಬ್ಯಾಂಕ್ ಮುಂದೆ ಕಾರ್ಗಿಲ್ ವೀರ ಅಮರ ಯೋಧ BA ರಫೀವುಲ್ಲಾರವರಿಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ್ರ. ಅಪ್ರತಿಮ ಶೌರ್ಯ, ದೇಶಭಕ್ತಿಯ ಸ್ಫೂರ್ತಿಯೊಂದಿಗೆ ದೇಶದ ಶತ್ರುಗಳನ್ನ ಸದೆಬಡಿದು ಭಾರತಾಂಬೆಯ ಘನತೆ ಗೌರವವನ್ನ ಮುಗಿಲೆತ್ತರಕ್ಕೆ ಹಾರಿಸಿ ಅಮರರಾದ ಕಾರ್ಗಿಲ್ ಯುದ್ಧದ ವೀರ ಹುತಾತ್ಮ ಯೋಧರಿಗೆ ಕಾರ್ಗಿಲ್ ವಿಜಯ ದಿನದಂದು ಗೌರವ ನಮನಗಳೊಂದಿಗೆ ಆಚರಿಸುತ್ತಿದ್ದೇವೆ ಎಂದರು. ಪುರಸಭೆ ಮಾಜಿ ಅಧ್ಯಕ್ಷ BR ನರಸಿಂಹನಾಯ್ಡು ಮಾತನಾಡಿ 1999ರಲ್ಲಿ ಆಪರೇಷನ್ ವಿಜಯ್ ಕಾರ್ಯಾಚರಣೆ ವೇಳೆ ಪಾಕಿಸ್ತಾನಿ ಸೈನಿಕರು ಭಾರತದ ಗಡಿಗಳನ್ನು ದಾಟಿ ಎತ್ತರದ ಬೆಟ್ಟದಲ್ಲಿನ ಪೋಸ್ಟರ್ಗಳನ್ನು ವಶಪಡಿಸಿಕೊಂಡಿದ್ದು ಈ ಸಂಘರ್ಷ ಕಾರ್ಗಿಲ್ ಯುದ್ಧವಾಗಿ ಬದಲಾಯಿತು. ಅಂದು ಉಗ್ರರ ಸಮೇತ ಪಾಕಿಸ್ತಾನದ ಸೈನ್ಯವನ್ನ ಹಿಮ್ಮೆಟ್ಟಿ ವಿಜಯ ದುಂದುಬಿ ಬಾರಿಸಿದವು. ಅದೇ ರೀತಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ 26 ಜನರನ್ನ ಬಲಿ ತೆಗೆದುಕೊಂಡ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ನಮ್ಮ ಯೋಧರು ಮಾಡಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಫೀವುಲ್ಲಾ ಅವರ ಕುಟುಂಬ ಸದಸ್ಯರಿಂದ ಸಿಹಿ ಹಂಚಲಾಯಿತು. ನಮಸ್ಕಾರ. ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯನೇ ಇದು. 1999ರಲ್ಲಿ ಪಾಕಿಸ್ತಾನ ಕಪಟದಿಂದ ನಮ್ಮ ಜಮ್ಮು ಕಾಶ್ಮೀರದ ಟೈಗರ್ ಹಿಲ್ ಮತ್ತು ಕಾರ್ಗಿಲನ್ನು ಆಕ್ಯುಪೈ ಮಾಡ್ಕೊಂತು ಅದನ್ನು ನಮ್ಮ ವೀರ ಯೋಧರು ವೀರಾವೇಶದಿಂದ ಹೋರಾಡಿ ಅದನ್ನು ತೆರವುಗೊಳಿಸಿ ಮತ್ತೆ ರೀಆಕ್ಯುಪೈ ಮಾಡಿಕೊಳ್ತು. ಅದನ್ನು 26 ಜುಲೈ 1999ರಂದು ಟೈಗರ್ ಹಿಲ್ಸ್ ವಶಪಡಿಸ್ಕೊಂಡ ಒಂದು ಗಳಿಗೆಯನ್ನು ಸ್ಮರಿಸಿಕೊಳ್ತಾ ಆ ದಿವಸದಿಂದ ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟದಲ್ಲಿ ನಮ್ಮ ಬಾಗೇಪಲ್ಲಿಯ ವೀರ ಯೋಧ ರಫೀವುಲ್ಲಾ ಇವರು ಸಹ ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡಿದ್ದರು. ಹಾಗೆ ಕಾರ್ಗಿಲ್ ಯೋಧ ರಫೀವುಲ್ಲಾಗೆ ನಮಸ್ಕರಿಸ್ತಾ ಈ ದೇಶಕ್ಕೆ ಯುದ್ಧ ಬಂದ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧ ಬಂದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ, ಈ ಗಡಿನಾಡು ಬಾಗೇಪಲ್ಲಿಯ ಹೆಮ್ಮೆಯ ಪುತ್ರರಾದಂಥ ರಫೀವುಲ್ಲಾ ಅವರು ಯುದ್ಧದಲ್ಲಿ ಹೋರಾಡಿ ಯುದ್ಧದಿಂದ ಗೆದ್ದು ಬಂದಿದ್ದಾರೆ. ಅವರು ಆ ಒಂದು ವಿಪರೀತವಾದಂಥ ಸ್ನೋಫಾಲ್ ಐಸ್ ಇರ್ತದೆ, ಅಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಭಾಗವಹಿಸಿ ತಮ್ಮ 2 ಹೆಬ್ಬೆರಳುಗಳನ್ನು ಕಳ್ಕೊಳ್ತಾರೆ. ಅಂಥ ಒಂದು ಹೋರಾಟ ಮಾಡಿದ್ದಾರೆ. ಇವತ್ತು ನಮ್ಮ ದೇಶಕ್ಕೆ ಸೈನಿಕರೇ ಬಲ. ಇವತ್ತು ಈ ದೇಶ ಇರಬೇಕಾದ್ರೆ ಸೈನಿಕರು ಇರಬೇಕು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ
ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅಮಾಯಕರ ಪಹಣಿ ಆಧಾರ್ ಕಾರ್ಡ್ಗಳನ್ನು ಬಳಸಿಕೊಂಡು ನಕಲಿ ಸಹಿ ಮಾಡಿ ನರೇಗಾ ಕಾಮಗಾರಿಗಳಲ್ಲಿ ಅಕ್ರಮ ಎಸಗಿದ್ದಾರೆ. ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಸಿಇಒಗೆ ದೂರು ನೀಡಿದರೆ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಜಾರಿಕೊಂಡಿದ್ದಾರೆ. ಇದರಿಂದ ಜನರಿಗೆ ಅನ್ಯಾಯವಾಗಿದೆ ಎಂದು ಆಯರಹಳ್ಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ವಡವನಘಟ್ಟ ಪಂಚಾಯಿತಿಯ ನರೇಗಾ ಕಾಮಗಾರಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದ್ದು, ಗ್ರಾಮದಲ್ಲಿ ನಡೆದಿರುವ ಸುಮಾರು 20 ಕಾಮಗಾರಿಗಳಲ್ಲಿ ಅವ್ಯವಹಾರ ನಡೆದಿದೆ ಎಂದು ಕಿರಣ್ ಗೌಡ ಅಳಲು ತೋಡಿಕೊಂಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಳಾದ ರಸ್ತೆ ಕಿತ್ತು ತಿಂಗಳಾದರೂ ತಿರುಗಿ ನೋಡದ ಗುತ್ತಿಗೆದಾರ, ರಸ್ತೆಯಲ್ಲಿ ಸಂಚರಿಸಲಾಗದ ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು, ರೈತರ ಪರದಾಟ. ಮುಸ್ಟೂರು ರಸ್ತೆಯ ಅಧ್ವಾನಕ್ಕೆ ಸಾರ್ವಜನಿಕರ ಆಕ್ರೋಶ. ಮುಂದುವರಿದ ಮಾಜಿ ಸೈನಿಕನ ಹೋರಾಟ, ದೇಶಕ್ಕಾಗಿ ದುಡಿದವನಿಗೆ ತುಂಡು ಭೂಮಿ ನೀಡದ ಜಿಲ್ಲಾಡಳಿತ. ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿಯೇ ಮಾಜಿ ಸೈನಿಕನ ಉಪವಾಸ ಸತ್ಯಾಗ್ರಹ. ರಾಷ್ಟ್ರೀಯ ಹೆದ್ದಾರಿ 134ರಲ್ಲಿ ಮುಂದುವರಿದ ಅಪಘಾತಗಳ ಸರಣಿ, ಬೈಕ್ಗಳ ಮುಖಾಮುಖಿ ಡಿಕ್ಕಿಯಿಂದ ಸ್ಥಳದಲ್ಲೇ 2 ಸಾವು, ಮತ್ತಿಬ್ಬರಿಗೆ ತೀವ್ರ ಗಾಯ, ಗಾಯಾಳುಗಳಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ಬಾಗೇಪಲ್ಲಿ ತಾಲೂಕಿನ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹರಿದು ಬಂದ ಜನಸಾಗರ. ಶ್ರಾವಣ ಮಾಸದ ಮೊದಲ ಶನಿವಾರದ ಪ್ರಯುಕ್ತ ವಿಶೇಷ ಪೂಜೆ, ದೇವಾಲಯಗಳ ವಿಶೇಷ ಅಲಂಕಾರ, ಪೂಜೆಗಳು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.